ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಿಸ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್ ಮತ್ತು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್‌ನ ಯೂನಿಟ್ 6ನ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪಾರ್ಟ್ 2ನ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ 1ನ ನಾನು ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಪಾರ್ಟ್ 2ನ ಒಂದಷ್ಟು ಇನ್ಫಾರ್ಮೇಷನ್ ನಾನು ಕವರ್ ಮಾಡಿಲ್ಲ. ಆ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇಂಟ್ರೊಡಕ್ಷನ್ ಟು ಇಂಡಕ್ಷನ್. ಇಂಡಕ್ಷನ್ ಅಂದ್ರೆ ಏನು ಅನ್ನ ತಿಳ್ಕೊಳ್ಳೋಣ ಇಲ್ಲಿ. ಸೊ ಇಂಡಕ್ಷನ್ ಅಂದ್ರೆ ಇದೊಂದು ಲಾಜಿಕಲ್ ಫಂಕ್ಷನ್ ಆಫ್ಟರ್ ಸೆಲೆಕ್ಷನ್ ಅಂಡ್ ಪ್ಲೇಸ್ಮೆಂಟ್ ಈಸ್ ಇಂಡಕ್ಷನ್. ಅಂದ್ರೆ ಒಂದು ಸೆಲೆಕ್ಷನ್ ಮತ್ತೆ ಪ್ಲೇಸ್ಮೆಂಟ್ ಆದ್ಮೇಲೆ ಒಂದು ನೆಕ್ಸ್ಟ್ ಲಾಜಿಕಲ್ ಫಂಕ್ಷನ್ ಅಂತ ಕರೀತಾರೆ. ಅಂದ್ರೆ ಒಂದು ಕಂಪನಿ ಬಗ್ಗೆ ಮಾಹಿತಿನ ಕೊಡುವಂತ ನಾವು ಇಂಡಕ್ಷನ್ ಅಂತ ಕರಿತೀವಿ. ಹೆಚ್ ಆರ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ, ಇಂಟ್ರೊಡ್ಯೂಸ್ ಅ ನ್ಯೂ ಎಂಪ್ಲಾಯಿ ಟು ವೇರಿಯಸ್ ಡಿಪಾರ್ಟ್ಮೆಂಟ್ ಅಂಡ್ ಎಂಪ್ಲಾಯೀಸ್ ಇನ್ ದ ಆರ್ಗನೈಸೇಷನ್. ಅವ್ರಿಗೆ ನಮ್ಮಲ್ಲಿರುವಂಥ ಡಿಪಾರ್ಟ್ಮೆಂಟ್ಗಳು ಯಾವ ಥರ ಇದೆ, ಯಾವ್ಯಾವ ರೀತಿಯ ನಡೆಯುತ್ತೆ, ಕಾರ್ಯವೈಖರಿ ನಡೆಯುತ್ತೆ, ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿನ ಕೊಡ್ತಾರೆ. ಮತ್ತೆ ಎಂಪ್ಲಾಯಿಗಳಿಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಸೊ ಅದನ್ನ ನಾವು ಇಂಡಕ್ಷನ್ ಅಂತ ಕರಿತೀವಿ. ಮೀನಿಂಗ್ ಆಫ್ ಇಂಡಕ್ಷನ್ ಅಂದ್ರೆ ಏನು ಅಂದ್ರೆ, ಇಂಡಕ್ಷನ್ is the welcoming process to make the new employee feel at home and to generate in him ಎ ಫೀಲಿಂಗ್ ಆಫ್ ಬಿಲಾಂಗಿಂಗ್ನೆಸ್ ಟುವರ್ಡ್ಸ್ ದ ಆರ್ಗನೈಸೇಷನ್. ಅಂದ್ರೆ ಏನಾಗುತ್ತೆ ಅಂದ್ರೆ, ಹೊಸ ಎಂಪ್ಲಾಯಿಗಳಿಗೆ ಸ್ವಲ್ಪ ಹೆಂಗಿದೆಯೋ ಏನಿದೆಯೋ ಅಂತ ಹೇಳ್ಬಿಟ್ಟು ಕ್ವಶನ್ ಮಾರ್ಕ್ ಇರುತ್ತೆ. ಅದು ಹೋಗಬೇಕು ಅವ್ರಿಗೆ, ಒಂದು ಹೋಮ್ಲಿ ಫೀಲ್ ಬರಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ವೆಲ್ಕಮಿಂಗ್ ಪ್ರೋಸೆಸ್ನ ಮಾಡೋಂಥ ನಾವು ಇಂಡಕ್ಷನ್ ಅಂತ ಕರಿತೀವಿ. ಓರಿಯೆಂಟೇಷನ್ ಆರ್ ಇಂಡಕ್ಷನ್ ಇಸ್ ಅ ಪ್ರೋಸೆಸ್ ಆಫ್ ರಿಸೀವಿಂಗ್ ಅಂಡ್ ವೆಲ್ಕಮಿಂಗ್ ಎನ್ ಎಂಪ್ಲಾಯಿ ವೆನ್ ಹಿ ಫಸ್ಟ್ ಜಾಯಿನ್ಸ್ ಎ ಕಂಪನಿ ಅಂಡ್ ಗಿವಿಂಗ್ ಹಿಮ್ ಅ ಬೇಸಿಕ್ ಇನ್ಫಾರ್ಮೇಶನ್. ಓರಿಯೆಂಟೇಷನ್ ಅಥವಾ ಇಂಡಕ್ಷನ್ ಅಂದ್ರೆ ಬಂದಂಥ ಎಂಪ್ಲಾಯಿಗಳನ್ನ ವೆಲ್ಕಮ್ ಮಾಡಿ ಅವರಿಗೆ ಫಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಕೊಡುವಂಥದ್ದು. ಹಿ ಆರ್ ಶಿ ನೀಡ್ಸ್ ಟು ಸೆಟಲ್ ಡೌನ್ ಕ್ವಿಕ್ಲಿ ಅಂಡ್ ಹ್ಯಾಪಿಲಿ ಅಂಡ್ ಟು ಸ್ಟಾರ್ಟ್ ದ ವರ್ಕ್. ಅವರು ಕ್ವಿಕ್ ಆಗಿ ಸೆಟಲ್ ಡೌನ್ ಆಗಿ ಹ್ಯಾಪಿಯಾಗಿ ಕೆಲಸ ಮಾಡೋಕ್ಕೆ ಮಾಡೋವಂಥ ಕೆಲಸ ನಾವು ಇಂಡಕ್ಷನ್ ಅಂತ ಕರಿತೀವಿ. ಪ್ರೋಸೆಸ್ ಆಫ್ ಇಂಡಕ್ಷನ್ ಯಾವ ರೀತಿ ನಡೆಯುತ್ತೆ ಅಂತ ನೋಡೋಣ. ಸೊ ಪ್ರೋಸೆಸ್ ಆಫ್ ಇಂಡಕ್ಷನ್ಗೆ ಬಂದರೆ, ಇಂಡಕ್ಷನ್ ಈಸ್ ಟು ಎನ್ಶೂರ್ ದ ಎಫೆಕ್ಟಿವ್ ಇಂಟಿಗ್ರೇಷನ್ ಆಫ್ ನ್ಯೂ ಎಂಪ್ಲಾಯಿ ಇನ್ ದ ವರ್ಕ್ ಪ್ಲೇಸ್. ಒಬ್ಬ ಎಂಪ್ಲಾಯಿ ವರ್ಕ್ ಪ್ಲೇಸಲ್ಲಿ ಎಫೆಕ್ಟಿವ್ ಆಗೋನು, ಇಂಟಿಗ್ರೇಟ್ ಆಗೋಕ್ಕೆ ಮಾಡುವಂಥ ಇಂಡಕ್ಷನ್ ಪ್ರೋಸೆಸ್ ಅಂತ ಕರಿತೀವಿ. ಆಸ್ ವೆಲ್ ಆಸ್ ದ ಯೂಶುವಲ್ ಓರಿಯೆಂಟೇಷನ್, ದ ನ್ಯೂ ಸ್ಟಾರ್ಟರ್ need to understand the business, where their role sits within the setup and what expected from them, as well as being a quite clear regarding their terms and conditions of employment. ಸೊ ಇಲ್ಲಿ ಏನಾಗುತ್ತೆ, ಅವ್ರ ಕೆಲಸ ಏನು, ಅವ್ರು ಎಲ್ಲಿ ಯಾವ ಕೆಲಸ ಮಾಡಬೇಕು, ಅವರಿಂದ ಆರ್ಗನೈಸೇಷನ್ ಎಕ್ಸ್ಪೆಕ್ಟ್ ಮಾಡುತ್ತೆ, ಅವ್ರಿಗೆ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಂಪ್ಲಾಯ್ಮೆಂಟ್ ಪ್ರತಿಯೊಂದು ನಾವು ತಿಳಿಸುವಂಥದ್ದು ನಾವು ಇಂಡಕ್ಷನ್ ಅಂಡ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಟೈಪ್ಸ್ ಆಫ್ ಓರಿಯೆಂಟೇಷನ್ಗೆ ಬಂದರೆ ಯಾವ ರೀತಿ ಟೈಪ್ಸ್ ಬರುತ್ತೆ ಅಂದರೆ, ಫಾರ್ಮಲ್ ಓರಿಯೆಂಟೇಷನ್ ಮತ್ತು ಇನ್ಫಾರ್ಮಲ್ ಓರಿಯೆಂಟೇಷನ್ ಇರುತ್ತೆ ಹೆಚ್ ಆರ್ ಅಲ್ಲಿ ಬಂದಾಗ. ಸೊ ಫಾರ್ಮಲ್ ಓರಿಯೆಂಟೇಷನ್ ಅಂದರೆ ಇಟ್ ಈಸ್ ಎಲಾಬ್ರೇಟ್ ಅಂಡ್ ಈಸ್ ಸ್ಪ್ರೆಡ್ ಓವರ್ ದ ಕಪಲ್ ಆಫ್ ವೀಕ್ಸ್ ಆರ್ ಮಂತ್ಸ್. ಇಲ್ಲಿ ಫಾರ್ಮಲ್ ಆಗಿ ಕಪಲ್ ಆಫ್ ವೀಕ್ಸ್ ಅಥವಾ ಕಪಲ್ ಆಫ್ ಮಂತ್ಸ್ ಅಲ್ಲಿ ಓರಿಯೆಂಟೇಷನ್ ಕೊಡ್ತಾರೆ. ಅದು ನಾವು ಫಾರ್ಮಲ್ ಓರಿಯೆಂಟೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಹೆಚ್ ಆರ್ ರೆಪ್ರೆಸೆಂಟೇಟಿವ್ ಇರ್ತಾರೆ. ಅವರು ಆರ್ಗನೈಸೇಷನಲ್ ಇಶ್ಯೂಸ್ ಮತ್ತು ಎಂಪ್ಲಾಯಿ ಬೆನಿಫಿಟ್ಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು ಸೂಪರ್ವೈಸರು ಸ್ಪೆಸಿಫಿಕ್ ಜಾಬ್ ಲೊಕೇಶನ್ ಅಂಡ್ ಡ್ಯೂಟೀಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ಸ್ಪೆಷಲ್ ಆಂಗ್ಸೈಟಿ ರಿಡಕ್ಷನ್ಸ್ ಸೆಮಿನಾರ್ಸ್ಗಳನ್ನ ಮಾಡ್ತಾರೆ ಪ್ಲೇಸ್ಮೆಂಟ್ಗಳಿಗೆ. ಇದೆಲ್ಲದನ್ನು ಮಾಡುವಂಥದ್ದು ನಾವು ಫಾರ್ಮಲ್ ಓರಿಯೆಂಟೇಷನ್ ಅಂತ ಕರಿತೀವಿ. ಅಂದರೆ ಫಾರ್ಮಲ್ ಆಗಿ ಒಂದು ಟೈಮು ಡೇಟು ಪ್ರತಿಯೊಂದನ್ನು ಫಿಕ್ಸ್ ಮಾಡಿ ಮಾಡ್ತಾರೆ. ಅದನ್ನು ನಾವು ಫಾರ್ಮಲ್ ಓರಿಯೆಂಟೇಷನ್ ಅಂತ ಕರಿತೀವಿ. ಇನ್ಫಾರ್ಮಲ್ ಓರಿಯೆಂಟೇಷನ್ ಅಂದರೆ ಇನ್ ದಿಸ್ ನ್ಯೂ ಎಂಪ್ಲಾಯೀಸ್ ಆರ್ instructed to report to the personal department for an explanation of a company policies before being referred to the immediate supervisor. It tends to be a brief lasting 1 hour or less. ಅಂದ್ರೆ ಏನಾಗುತ್ತೆ, ಇಲ್ಲಿ ಇನ್ಫಾರ್ಮಲ್ ಆಗಿ 1 ಅವರ್ 1 ಅವರ್ಗಿಂತ ಕಡಿಮೆ ಅವರಿಗೆ ಜನರಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಡೈರೆಕ್ಟ್ ಆಗಿ ಅವರಿಗೆ ಜಾಬಿಗೆ ಪ್ರೋಸೆಸ್ ಮಾಡೋಕ್ಕೆ ಕಳಿಸ್ತಾರೆ. ಅದನ್ನ ನಾವು ಇನ್ಫಾರ್ಮಲ್ ಓರಿಯೆಂಟೇಷನ್ ಅಂತ ಕರಿತೀವಿ. ಫಾರ್ಮಲ್ ಆಗಿ ಏನಿಲ್ಲ. ಸೊ ಇನ್ಫಾರ್ಮಲ್ ಆಗಿ ಬಂದಂಥ ಎಂಪ್ಲಾಯೀಸ್ಗಳಿಗೆ ಓರಿಯೆಂಟ್ ಮಾಡಿ ಕಳಿಸ್ತಾರೆ. ಅದನ್ನ ನಾವು ಇನ್ಫಾರ್ಮಲ್ ಓರಿಯೆಂಟೇಷನ್ ಅಂತ ಕರಿತೀವಿ. ಇಲ್ಲಿ 2 ಟೈಪ್ ಆಫ್ ಓರಿಯೆಂಟೇಷನ್ ಬರುತ್ತೆ. ಓಕೆ, ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಓರಿಯೆಂಟೇಷನ್ ಫಸ್ಟ್ ಬಂದಾಗ. ನೆಕ್ಸ್ಟ್ ಇಂಡಿವಿಜುವಲ್ ಅಂಡ್ ಕಲೆಕ್ಟಿವ್ ಓರಿಯೆಂಟೇಷನ್ ಅಂತ ಬರುತ್ತೆ. ಇಂಡಿವಿಜುವಲ್ ಅಂಡ್ ಕಲೆಕ್ಟಿವ್ ಓರಿಯೆಂಟೇಷನ್ ಅಂದ್ರೆ ಏನಂದ್ರೆ, ಸೊ ಇಂಡಿವಿಜುವಲ್ ಓರಿಯೆಂಟೇಷನ್ ಅಂದ್ರೆ ಜನರಲಿ ಕೆಲವು ಸತಿ ಕಂಪನಿಗಳಲ್ಲಿ ಇಂಡಿವಿಜುವಲ್ ಪೊಸಿಷನ್ಸ್ಗಳನ್ನ ಆಕ್ಯುಪೈ ಮಾಡ್ತಾರೆ, ಹೈಯರ್ ಪೋಸ್ಟ್ಗಳನ್ನು ತಗೋತಾರೆ. ಓಕೆ, ಮ್ಯಾನೇಜರ್ಗಳು, ಸೀನಿಯರ್ ಮ್ಯಾನೇಜರ್ಗಳು. ಆಗ ಇಂಥ ಕೇಸ್ಗಳಲ್ಲಿ ಅವ್ರಿಗೆ ಸಪರೇಟ್ ಓರಿಯೆಂಟೇಷನ್ನ ಮಾಡಿಬಿಡ್ತಾರೆ ಇಂಡಿವಿಜುವಲ್ ಆಗಿ. ಬೇಸ್ಡ್ ಆನ್ ಓರಿಯೆಂಟೇಷನ್ ಅಲ್ಲಿ ಆರ್ಗನೈಸೇಷನ್ ಇನ್ಸ್ಟ್ರಕ್ಟ್ಸ್ an employee individually about the orientation, ಕರೆಂಟ್ ಸ್ಟೇಜ್, ಪಾಲಿಸೀಸ್, ಪ್ರಾಬ್ಲಮ್ ಫೇಸ್ಡ್ ಎಕ್ಸೆಟ್ರಾನ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಅದು ನಾವು ಇಂಡಿವಿಜುವಲ್ ಓರಿಯೆಂಟೇಷನ್ ಅಂತ ಕರಿತೀವಿ. ಯಾಕಂದರೆ ಅವರಿಗೆ ಇನ್ನೊಬ್ರು ಬರೋವರೆಗೂ ಕಾಯೋಕ್ಕಾಗಲ್ಲ. ಅದು ನಾವು ಇಂಡಿವಿಜುವಲ್ ಓರಿಯೆಂಟೇಷನ್ನ ಮಾಡ್ತಾರೆ. ಕಲೆಕ್ಟಿವ್ ಓರಿಯೆಂಟೇಷನ್ಗೆ ಬಂದರೆ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಕಲೆಕ್ಟಿವ್ ಓರಿಯೆಂಟೇಷನ್ ದ ವೆರಿ term collective indicates that such type of orientation is conducted when the new employees are in more number. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಒಂದು 10 ಜನ 15 ಜನ ಒಂದು ಮಂತಲ್ಲಿ ಜಾಯ್ನ್ ಆಗ್ತಾರೆ ಅಂದರೆ ಅವರೆಲ್ಲರನ್ನೂ ಒಟ್ಟಿಗೆ ಸೇರಿಸಿ, ಅಂಥವ್ರನ್ನ ಒಟ್ಟಿಗೆ ಸೇರಿಸಿ ಸಚ್ ಸಿಚುವೇಷನ್ಲಿ ಅಡ್ವೈಸಬಲ್ ಟು ಕಟ್ ದ ಕಾಸ್ಟ್ ಅಂಡ್
by conditions one orientation program for whole a lot of the new ಎಂಪ್ಲಾಯಿಗಳಿಗೆ ಒಂದು ಓರಿಯೆಂಟೇಷನ್ ಇಡ್ತಾರೆ. ಆ ಥರ ಮಾಡೋದನ್ನ ಕಲೆಕ್ಟಿವ್ ಓರಿಯೆಂಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸೀರಿಯಲ್ ಅಂಡ್ ದ ಡಿಸ್ಟಿಂಕ್ಟಿವ್ ಓರಿಯೆಂಟೇಷನ್. ಇಲ್ಲಿ ಬಂದಾಗ ಸೀರಿಯಲ್ ಓರಿಯೆಂಟೇಷನ್ ಅಂದ್ರೆ ದ ಓರಿಯೆಂಟೇಷನ್ ಬಿಕಮ್ ಸೀರಿಯಲ್ ವೆನ್ ಆನ್ ಎಕ್ಸ್ಪೀರಿಯನ್ಸ್ಡ್ ಸೀನಿಯರ್ ಎಂಪ್ಲಾಯಿ ಇಂಡೆಕ್ಸ್ ಅ ನ್ಯೂ ಎಂಪ್ಲಾಯಿ. ಇಲ್ಲಿ ಎಕ್ಸ್ಪೀರಿಯನ್ಸ್ಡ್ ಸೀನಿಯರ್ ಎಂಪ್ಲಾಯಿ ನ್ಯೂ ಎಂಪ್ಲಾಯಿಗೆ ಇಂಡೆಕ್ಟ್ ಮಾಡ್ತಾರೆ. ಹಾಗಾದ್ರೆ ನಾವು ದ ಸೀರಿಯಲ್ ಓರಿಯೆಂಟೇಷನ್ ಅಂತ ಹೇಳ್ತೀವಿ. ಹಿಯರ್ ದ ಎಕ್ಸ್ಪೀರಿಯನ್ಸ್ಡ್ ಸೀನಿಯರ್ ಎಂಪ್ಲಾಯಿ ಆಕ್ಟ್ ಆಸ್ ಎ ದ ಮೆಂಟರ್ ಆರ್ ದ ಮಾಡೆಲ್ ಫಾರ್ ದ ನ್ಯೂ ಎಂಪ್ಲಾಯಿ. ನ್ಯೂ ಎಂಪ್ಲಾಯಿಗೆ ಅವರು ದ ಮಾಡೆಲ್ ಆಗಿ ಅವರು ಆಕ್ಟ್ ಮಾಡ್ತಾರೆ. ಸೊ ಡಿಸ್ಟಿಂಕ್ಟಿವ್ ಓರಿಯೆಂಟೇಷನ್ ಅಂದ್ರೆ ಏನಂದ್ರೆ ದಿಸ್ ಇಸ್ ದ ಕ್ವೈಟ್ ಆಪೋಸಿಟ್ ಟು ಸೀರಿಯಲ್ ಓರಿಯೆಂಟೇಷನ್. ಇಲ್ಲಿ ಏನಾಗುತ್ತೆ, ಹಿಯರ್ ನ್ಯೂ ಎಂಪ್ಲಾಯಿ ಇಸ್ ನಾಟ್ ಇಂಡಕ್ಟೆಡ್ ಬೈ ಎನಿ ಸೀನಿಯರ್. ಇಲ್ಲಿ ಯಾರು ಸೀನಿಯರ್ ಇಂಡಕ್ಟ್ ಮಾಡಲ್ಲ. ಹಿ ಲರ್ನ್ಸ್ ಅಬೌಟ್ ದ ಆರ್ಗನೈಸೇಷನ್ ಆನ್ ಹಿಸ್ ಓನ್. ಅವನು ಸ್ವಂತವಾಗಿ ಕಲ್ತ್ಕೋಬೇಕಾಗುತ್ತೆ ಆರ್ಗನೈಸೇಷನ್ ಬಗ್ಗೆ. ಹಿ ಇಂಟ್ರೊಡ್ಯೂಸ್ಡ್ ಹಿಮ್ಸೆಲ್ಫ್ ಟು ಹಿಸ್ ಕೊಲೀಗ್ಸ್ ಆರ್ ದ ಟೀಮ್ ಅಂಡ್ ಟ್ರೈಸ್ ಟು ನೋ ಅಬೌಟ್ ದೆಮ್ ಅಂಡ್ ದ ವರ್ಕಿಂಗ್ ಸ್ಟೈಲ್ ಬೈ ಅಬ್ಸರ್ವಿಂಗ್ ಬೀಯಿಂಗ್ ಎ ಪಾರ್ಟ್ ಆಫ್ ದೆಮ್. ಅವನಾಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡು ಅವನೇ ವರ್ಕಿಂಗ್ ಸ್ಟೈಲ್ ಎಲ್ಲ ಕಲ್ತ್ಕೊಂಡು ಅವ್ರ ಜೊತೆ ಪಾಠಕ್ಕೆ ಸೇರ್ಕೊಂಡು ಅಬ್ಸರ್ವೇಷನ್ ಮಾಡಿ ಮಾಡೋಂಥ ನಾವು ಡಿಸ್ಟಿಂಕ್ಟಿವ್ ಓರಿಯೆಂಟೇಷನ್ ಅಂತ ಕರಿತೀವಿ. ಇದು ಇನ್ನೊಂದು 2 ಟೈಪ್ ಆಫ್ ಓರಿಯೆಂಟೇಷನ್, ಸೀರಿಯಲ್ ಮತ್ತು ಡಿಸ್ಟಿಂಕ್ಟಿವ್ ಓರಿಯೆಂಟೇಷನ್ ಬರುತ್ತೆ. ಮತ್ತು 4ನೇ ಟೈಪಿಗೆ ಬಂದಾಗ ಇನ್ವೆಸ್ಟರ್ ಅಂಡ್ ಡಿಸ್ವೆಸ್ಟರ್ ಓರಿಯೆಂಟೇಷನ್. ಸೊ ಇಲ್ಲಿ ಯಾವ ರೀತಿ ಇನ್ವೆಸ್ಟರ್ ಓರಿಯೆಂಟೇಷನ್ ಅಂದ್ರೆ ಏನಂದ್ರೆ, ಸೊ ಇಲ್ಲಿ ದ ಫೈನಲ್ ಸ್ಟ್ರಾಟಜಿಕ್ ಚಾಯ್ಸ್ ರಿಲೇಟ್ಸ್ ಟು ದ ನೀಡ್ ಫಾರ್ ದ ಮೇಂಟೈನಿಂಗ್ ಆರ್ ಡಿಸ್ಮ್ಯಾಂಟ್ಲಿಂಗ್ ಆಫ್ ನ್ಯೂ ಎಂಪ್ಲಾಯಿ ಐಡೆಂಟಿಟಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ಫೈನಲ್ ಸ್ಟ್ರಾಟಜಿಕ್ ಚಾಯ್ಸ್ ಇರುತ್ತೆ ಇಲ್ಲಿ. ಸೊ ರಿಲೇಟ್ಸ್ ದ ನೀಡ್ಸ್ ಫಾರ್ ದ maintaining or dismantling of the new employees identity. So in this regard the investor orientation seeks to ratify the usefulness of characteristics. ಇಲ್ಲಿ characteristics ನ ratify ಮಾಡ್ತಾರೆ that the new employee brings to the job. ಅವನು ಜಾಬ್ಗೆ ತರುವಂತ ನ್ಯೂ ಎಂಪ್ಲಾಯಿ ಏನು ತರ್ತಾನೆ ಅದನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ನ ಯೂಸ್ಫುಲ್ನೆಸ್ ನ ಬಳಸ್ಕೋತಾರೆ. ಸೊ ಡಿಸ್ವೆಸ್ಟರ್ ಓರಿಯೆಂಟೇಷನ್ ಏನಾಗುತ್ತೆ, it is on the other hand seeks to make the minor modifications in the characteristics of the new employee. ಹೊಸ ಎಂಪ್ಲಾಯೀಸ್ ಗಳಿಗೆ ಮೈನರ್ ಮಾಡಿಫಿಕೇಶನ್ ಮಾಡ್ತಾರೆ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ನ್ಯೂ ಎಂಪ್ಲಾಯಿಗೆ. ದಿಸ್ ಇಸ್ ಡನ್ ಟು ಸೀಕ್ ದ ಬೆಟರ್ ಫಿಟ್ ಬಿಟ್ವೀನ್ ದ ನ್ಯೂ ಮೆಂಬರ್ ಅಂಡ್ ದ ಆರ್ಗನೈಸೇಷನ್ ಮತ್ತು ನ್ಯೂ ಮೆಂಬರ್ಗೆ ಬೆಟರ್ ಫಿಟ್ ಆಗೋಕ್ಕೋಸ್ಕರ ಈ ರೀತಿ ಡಿಸ್ವೆಸ್ಟರ್ ಓರಿಯೆಂಟೇಷನ್ ಮಾಡ್ತಾರೆ. ಸೊ ದಿಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಓರಿಯೆಂಟೇಷನ್. ಈ 4 ವಿಧದಲ್ಲಿ ಮತ್ತೆ ಪಾರ್ಟ್ ಎ ಮತ್ತೆ ಬಿ ಆಗಿ ಡಿವೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಇನ್ಫಾರ್ಮೇಶನ್ ಅಂಡ್ ಕಂಟೆಂಟ್ಸ್ ಆಫ್ ಅನ್ ಇಂಡಕ್ಷನ್ ಪ್ರೋಗ್ರಾಮ್. ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಅಲ್ಲಿ ಟೈಪ್ಸ್ ಆಫ್ ಇನ್ಫಾರ್ಮೇಶನ್ ಮತ್ತೆ ಕಂಟೆಂಟ್ಸ್ ಏನಿರುತ್ತೆ ಅನ್ನೋದನ್ನ ನೋಡೋಣ. ಸೊ ಟೈಪ್ಸ್ ಆಫ್ ಇನ್ಫಾರ್ಮೇಶನ್ ಬಂದಾಗ ಜನರಲ್ ಇನ್ಫಾರ್ಮೇಶನ್ ಕೊಡ್ತಾರೆ. ಓಕೆ, ಮತ್ತೆ ರಿವ್ಯೂ ಆಫ್ ದ ಆರ್ಗನೈಸೇಷನ್ ರಿವ್ಯೂನ ಮಾಡ್ತಾರೆ. ಎ ಡೀಟೇಲ್ಡ್ ಪ್ರೆಸೆಂಟೇಷನ್ ಪರ್ಹ್ಯಾಪ್ಸ್ ಇನ್ ಅ ಬ್ರೋಚರ್ ಆಫ್ ದಿ ಆರ್ಗನೈಸೇಷನ್ ಪಾಲಿಸೀಸ್, ವರ್ಕ್ ರೂಲ್ಸ್ ಅಂಡ್ ಎಂಪ್ಲಾಯಿ ಬೆನಿಫಿಟ್ಸ್. ಇಲ್ಲಿ ಈ ರೀತಿ ಇನ್ಫಾರ್ಮೇಶನ್ ಕೊಡ್ತಾರೆ. ಜನರಲ್ ಇನ್ಫಾರ್ಮೇಶನ್, ಟೈಮ್ ಎಷ್ಟು ಗಂಟೆಗೆ ಬರಬೇಕು, ಎಷ್ಟು ಗಂಟೆಗೆ ಹೋಗಬೇಕು, ಲಂಚ್ ಬ್ರೇಕು, ಈ ಥರ ಜನರಲ್ ಇನ್ಫಾರ್ಮೇಶನ್ ಕೊಡುವಂಥದ್ದು. ರಿವ್ಯೂ ಅಬೌಟ್ ದ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಹೆಂಗೆ, ಎಷ್ಟು ವರ್ಷದಿಂದ ಇತ್ತು, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಹೇಳುವಂಥದ್ದು. ಡೀಟೇಲ್ ಪ್ರೆಸೆಂಟೇಷನ್ ಮಾಡ್ತಾರೆ, ಬ್ರೋಚರ್ ಅಥವಾ ಆರ್ಗನೈಸೇಷನ್ ಪಾಲಿಸಿಗಳ ಬಗ್ಗೆ, ವರ್ಕು ರೂಲ್ಸು, ಎಂಪ್ಲಾಯಿ ಬೆನಿಫಿಟ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಪ್ರೆಸೆಂಟ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಟಾಪಿಕ್ಸ್ ಇನ್ ಡೀಟೇಲ್. ಏನು ಟಾಪಿಕ್ಸ್ ಇನ್ ಡೀಟೇಲ್ ಆಗಿ ಓರಿಯೆಂಟೇಷನ್ ಮಾಡ್ತಾರೆ ಇಂಡಕ್ಷನ್ ಪ್ರೋಗ್ರಾಮ್ ಅಲ್ಲಿ ಅಂತ ಬಂದಾಗ, ಆರ್ಗನೈಸೇಷನ್ ಇಶ್ಯೂಸ್ಗಳ ಬಗ್ಗೆ, ಅಲ್ಲಿ ಬಂದಾಗ ಹಿಸ್ಟರಿ ಆಫ್ ದಿ ಆರ್ಗನೈಸೇಷನ್ ಹಿಸ್ಟ್ರಿ ಹೇಳ್ಬೋದು, ಯಾವಾಗ ಸ್ಟಾರ್ಟ್ ಆಯಿತು, ಯಾರು ಸ್ಥಾಪನೆ ಮಾಡಿದ್ರು ಅದ್ರ ಬಗ್ಗೆ ಹೇಳುವಂಥದ್ದು. ನೇಮ್ಸ್ ಅಂಡ್ ಟೈಟಲ್ಸ್ ಆಫ್ ದಿ ಎಕ್ಸಿಕ್ಯೂಟಿವ್ಗಳ ನೇಮ್ ಅವ್ರ ಟೈಟಲ್ಲು, ಹೆಡ್ ಅಥಾರಿಟಿಯಿಂದ ಬರುವಂಥದ್ದು, ಹೈರಾರ್ಕಿಯಿಂದ ಹೇಳುವಂಥದ್ದು. ಲೇಔಟ್ಸ್ ಅಂಡ್ ಫಿಸಿಕಲ್ ಫೆಸಿಲಿಟಿಗಳ ಬಗ್ಗೆ ಹೇಳುವಂಥದ್ದು, ಆರ್ಗನೈಸೇಷನ್ ಲೇಔಟ್ ಯಾವ ರೀತಿ ಇದೆ, ಅದರ ಫಿಸಿಕಲ್ ಫೆಸಿಲಿಟಿಗಳಿಂದ. ಓಕೆ, ಪ್ರೊಬೇಷನರಿ ಪೀರಿಯಡ್ ಬಗ್ಗೆ ಮಾತಾಡುವಂಥದ್ದು. ಪ್ರಾಡಕ್ಟ್ ಲೈನ್ ಆರ್ ಸರ್ವಿಸ್ ಪ್ರೊವೈಡೆಡ್, ಏನು ಪ್ರಾಡಕ್ಟ್ ಲೈನ್ ನಮ್ಮದು, ಸರ್ವಿಸ್ ಏನು ನಾವು ಪ್ರೊವೈಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡುವಂಥದ್ದು. ನೆಕ್ಸ್ಟ್ ಓವರ್ ವ್ಯೂ ಆಫ್ ದಿ ಪ್ರೊಡಕ್ಟಿವ್ ಪ್ರೋಸೆಸ್ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಓವರ್ವ್ಯೂ ಕೊಡುವಂಥದ್ದು. ಕಂಪನಿ ಪಾಲಿಸಿಗಳ ಬಗ್ಗೆ ಮಾತಾಡುವಂಥದ್ದು. ಡಿಸಿಪ್ಲಿನರಿ ರೆಗ್ಯುಲೇಷನ್ಸ್ಗಳ ಬಗ್ಗೆ ಮಾತಾಡುವಂಥದ್ದು. ಸೇಫ್ಟಿ ಪ್ರೊಸೀಜರ್ಸ್ ಅಂಡ್ ಎನ್ಫೋರ್ಸ್ಮೆಂಟ್ ಬಗ್ಗೆ ಮಾತಾಡುವಂಥದ್ದು. ಇದೆಲ್ಲದನ್ನು ಕೂಡ ನಾವು ಆರ್ಗನೈಸೇಷನಲ್ ಇಶ್ಯೂಸ್ಗಳ ಬಗ್ಗೆ ಹೇಳುವಂಥದ್ದು ಟಾಪಿಕ್ ಇನ್ ಡೀಟೇಲ್ ಬಂದಾಗ. ನೆಕ್ಸ್ಟ್ ಬಂದಾಗ ಎಂಪ್ಲಾಯಿ ಬೆನಿಫಿಟ್ಸ್ಗಳ ಬಗ್ಗೆ ಹೇಳ್ತಾರೆ. ಎಂಪ್ಲಾಯಿ ಬೆನಿಫಿಟ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಏನೇನು ಹೇಳ್ಬೋದು ಅಂದ್ರೆ, ಪೇ ಸ್ಕೇಲ್ ಮತ್ತೆ ಪೇ ಡೇಸ್, ಪೇ ಸ್ಕೇಲ್ ಎಷ್ಟು ಮತ್ತೆ ಪೇ ಡೇಸ್ ಎಷ್ಟು ಅನ್ನೋದನ್ನ, ಪೇಯ್ಡ್ ಲೀವ್ಸ್ಗಳ ಬಗ್ಗೆ, ಟ್ರೈನಿಂಗ್ ಅಂಡ್ ಎಜುಕೇಷನ್ ಬೆನಿಫಿಟ್ಸ್ಗಳ ಬಗ್ಗೆ, ಕೌನ್ಸಿಲಿಂಗ್ ಬಗ್ಗೆ, ಇನ್ಶೂರೆನ್ಸ್ ಬೆನಿಫಿಟ್ಸ್ ಬಗ್ಗೆ, ರಿಟೈರ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ, ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಬಗ್ಗೆ ಹೇಳ್ತಾರೆ. ಇನ್ನು ಕೆಲವನ್ನ ಇನ್ಕ್ಲೂಡ್ ಮಾಡ್ಬೋದು ಅಲ್ಲಿ. ಮತ್ತೆ ಇಂಟ್ರೊಡಕ್ಷನ್ ಮಾಡೋದ್ರಲ್ಲಿ, ಇಂಟ್ರೊಡಕ್ಷನ್ ಒಂದು ಪ್ರೋಸೆಸ್ ಅಲ್ಲಿ ಇಂಡಕ್ಷನ್ ಬಂದಾಗ ಯಾರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ, ಟು ಹಿಸ್ ಆರ್ ಹರ್ ಕೋವರ್ಕರ್ಸ್ಗಳಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಳೋದು, ಹಿಸ್ ಆರ್ ಇಮಿಡಿಯೇಟ್ ಸುಪೀರಿಯರ್ಗಳಿಗೆ ಇಂಟ್ರೊಡಕ್ಷನ್ ಮಾಡ್ಕೊಡುವಂಥದ್ದು, ಮತ್ತೆ ಅವರ ಟ್ರೈನರ್ಗಳಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಡುವಂಥ ಕೆಲಸನ ಮಾಡ್ತಾರೆ. ನೆಕ್ಸ್ಟ್ ಜಾಬ್ ಮತ್ತೆ ಟಾಸ್ಕ್ ಡೀಟೇಲ್ಸ್ಗಳನ್ನ ಮಾಡ್ತಾರೆ ಇಂಡಕ್ಷನ್. ಅಂದ್ರೆ ಅವರ ಜಾಬ್ ಏನು, ಅವರ ಟಾಸ್ಕ್ ಏನು, ಅದಕ್ಕೆ ಟೈಮ್ ಡ್ಯೂರೇಷನ್ ಎಷ್ಟಿದೆ, ಜಾಬ್ ಲೊಕೇಶನ್ ಎಲ್ಲಿ ಅವ್ರು ಕೆಲಸ ಮಾಡಬೇಕು, ಅವರ ರೆಸ್ಪಾನ್ಸಿಬಿಲಿಟಿಗಳೇನು, ಅದರ ಆಬ್ಜೆಕ್ಟಿವ್ ಏನು,
ಅಕೌಂಟಬಿಲಿಟಿ ಟು ಅದರ್ ಜಾಬ್ಸ್ಗಳಿಗೆ ಅವ್ರು ಅಕೌಂಟಬಲ್ ಯಾವ ರೀತಿ ಆಗ್ತಾರೆ ಅಂತ ಬಗ್ಗೆ ತಿಳಿಸೋದು. ಇದೆಲ್ಲದೂ ಕೂಡ ಇಂಡೆಕ್ಷನ್ ಅಲ್ಲಿ ಬರುವಂತ ಡಿಫ್ರೆಂಟ್ ನಾವು ಟೈಪ್ಸ್ ಆಫ್ ಇನ್ಫಾರ್ಮೇಶನ್ ಅವರು ಕೊಡ್ತಾರೆ. ಸೊ ಟೈಪ್ಸ್ ಆಫ್ ಇನ್ಫಾರ್ಮೇಶನ್ ಅಂಡ್ ಕಂಟೆಂಟ್ಸ್ ಆಫ್ ಅನ್ ಇಂಡಕ್ಷನ್ ಪ್ರೋಗ್ರಾಮ್ ಅಲ್ಲಿ ಬರುವಂತದ್ದು ಈ ಎಲ್ಲ 4 ವಿಧದ ಟೈಪ್ಸ್ ಆಫ್ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂಡ್ ಕಂಪನ್ಸೇಷನ್ ಬಂದಾಗ ಏನಿದೆ, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮತ್ತೆ ಕಾಂಪನ್ಸೇಷನ್ ಅಂದ್ರೆ ಏನು ಅಂತ ನೋಡೋಣ. ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂದ್ರೆ ಒಬ್ಬ ಎಂಪ್ಲಾಯಿ ಸೆಲೆಕ್ಟ್ ಆಗಿ ಜಾಬ್ಗೆ ಬಂದು ಮತ್ತೆ ಅವನು ಟ್ರೈನಿಂಗ್ ಮುಗಿಸಿ ಅಂಡ್ ಡೂ ಇಟ್ ಅಂಡ್ ಹ್ಯಾಸ್ ವರ್ಕ್ಡ್ ಇಟ್ ಫಾರ್ ಎ ಪೀರಿಯಡ್ ಆಫ್ ಟೈಮ್, ಒಂದಷ್ಟು ದಿನಗಳು ಅಂದ್ರೆ ಫಾರ್ ಎಕ್ಸಾಂಪಲ್ 1 ವರ್ಷ ಮಿನಿಮಮ್. ಈಗ ಪ್ರೈವೇಟ್ ಆರ್ಗನೈಸೇಷನ್ 1 ವರ್ಷ ಅವನ ಕೆಲಸ ಮಾಡಿದ್ಮೇಲೆ ಅವನ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಟ್ ಮಾಡಬೇಕು. ಓಕೆ, ಯಾವ ರೀತಿ ಅವ್ರು ಕೆಲಸ ಮಾಡ್ತಾರೆ, ಕೆಲವು ಆರ್ಗನೈಸೇಷನ್ 6 ಮಂತ್ಸ್ಗೂ ಮಾಡುತ್ತೆ. ಸೊ ಅದನ್ನ ನಾವು ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಂತೆ. ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಆರ್ ಅಪ್ರೈಸಲ್ ಇಸ್ ಅ ಪ್ರೋಸೆಸ್ ಆಫ್ ಡಿಸೈಡಿಂಗ್ ಹೌ ಎಂಪ್ಲಾಯಿ ಡೂ ದೇರ್ ಜಾಬ್. ಅವನ ಕೆಲಸ ಯಾವ ರೀತಿ ಮಾಡ್ತಾ ಇದ್ದಾನೆ, ಆನ್ ಪಾರ್ ಇದಾನ, ಇನ್ನೂ ಚೆನ್ನಾಗಿ ಮಾಡ್ತಿದ್ದಾನ, ಇನ್ನೂ ಏನಾದ್ರು ಇಂಪ್ರೂವ್ಮೆಂಟ್ ಮಾಡಬೇಕಾ ಅಂತ ಮಾಡೋದನ್ನ ಅಪ್ರೈಸಲ್ ಮಾಡೋದು. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಚೆಕ್ ಮಾಡೋದು, ಪರ್ಫಾರ್ಮೆನ್ಸ್ ಚೆಕ್ ಮಾಡೋದು. ಪರ್ಫಾರ್ಮೆನ್ಸ್ ಹಿಯರ್ ರೆಫರ್ಸ್ ದ ಡಿಗ್ರಿ ಆಫ್ ಅಕಂಪ್ಲಿಷ್ಮೆಂಟ್ ಆಫ್ ದ ಟಾಸ್ಕ್ ದಟ್ ಮೇಕಪ್ ಅನ್ ಇಂಡಿವಿಜುವಲ್ ಜಾಬ್. ಒಬ್ಬ ಇಂಡಿವಿಜುವಲ್ ಜಾಬ್ ಟಾಸ್ಕ್ ನ ಯಾವ ರೀತಿ ಮೇಕಪ್ ಮಾಡ್ತೇನೆ, ಫುಲ್ಫಿಲ್ ಮಾಡ್ತೇನೆ ನೋಡೋಂತ ನಾವು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಕರಿತೀವಿ. ಸೊ ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂದ್ರೆ ಏನು, ಮೀನಿಂಗ್ ಡೆಫಿನೇಷನ್ ನೋಡೋಣ. Performance appraisal is a method of acquiring and processing the information needed to improve an individual employee's performance and accomplishments. ಡುಗಲ್ಸ್ ಅವರು ಕೊಡ್ತಾರೆ. ಸೊ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇದೊಂದು ಮೆಥಡ್ ಏನ್ ಮಾಡ್ತಾರೆ ಇಲ್ಲಿ, ಅಕ್ವೈರಿಂಗ್ ಅಂಡ್ ಪ್ರೋಸೆಸಿಂಗ್ ದ ಇನ್ಫಾರ್ಮೇಶನ್ ನೀಡೆಡ್ ಟು ಇಂಪ್ರೂವ್ ಅನ್ ಇಂಡಿವಿಜುವಲ್ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್. ಒಬ್ಬ ಇಂಡಿವಿಜುವಲ್ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್ ನ ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅದನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಂಥದ್ದು ಮತ್ತೆ ಅಕಂಪ್ಲಿಷ್ಮೆಂಟ್ ಮಾಡುವಂಥದ್ದು. ಮತ್ತೆ it is a process of evaluating the performance of employees, sharing that information with them and searching for a ways to improve their for performance. ನೀವು ಸ್ಟ್ರಾಮ್ ಅವರು ಹೇಳ್ತಾರೆ. ಸೊ ಇದು ಒಂದು ಪ್ರೋಸೆಸ್ ಆಫ್ ಇವ್ಯಾಲ್ಯೂಯೇಟ್ ಮಾಡೋದು ಪರ್ಫಾರ್ಮೆನ್ಸ್ ಆಫ್ ಎಂಪ್ಲಾಯಿಗಳು ಯಾವ ರೀತಿ ಅವರು ಕಾರ್ಯವೈಖರಿನ ಮಾಡ್ತಾ ಇದ್ದಾರೆ, ಮತ್ತೆ ಅದನ್ನ ಇನ್ಫಾರ್ಮೇಶನ್ ಪಡ್ಕೊಂಡು ಅವರಿಗೆ ಬೇರೆ ವೇಲಿ ಅವ್ರನ್ನ ಯಾವ ರೀತಿ ಇಂಪ್ರೂವ್ ಮಾಡ್ಬೋದು. ಯಾರಾದ್ರೂ ಈಗ ಪೂರ ಪರ್ಫಾರ್ಮ್ ಮಾಡ್ತಾರೆ, ಯಾವ ರೀತಿ ಇಂಪ್ರೂವ್ ಮಾಡಿ ಟ್ರೈನಿಂಗ್ ಕೊಡಬೇಕಾ, ಅವರಿಗೆ ಬೇರೆ ಏನಾದರೂ ಆನ್ ದ ಜಾಬ್ ಟ್ರೈನಿಂಗ್ ಕೊಡಬೇಕಾ, ಆಫ್ ದ ಜಾಬ್ ಟ್ರೈನಿಂಗ್ ಕೊಡಬೇಕಾ ಅಂತ ತಿಳ್ಕೊಳತ್ತ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇಂದ ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್ ಆಬ್ಜೆಕ್ಟಿವ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಪರ್ಫಾರ್ಮೆನ್ಸ್ ಅಪ್ರೈಸಲ್ ನ ಆಬ್ಜೆಕ್ಟಿವ್ಗಳೇನು ಅಂತ ನೋಡೋಣ. ದ ಮೇನ್ ಆಬ್ಜೆಕ್ಟಿವ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇಸ್ ಟು ಮೆಷರ್ ಅಂಡ್ ಇಂಪ್ರೂವ್ ದ ಪರ್ಫಾರ್ಮೆನ್ಸ್ ಆಫ್ ದಿ ಎಂಪ್ಲಾಯಿಗಳ ಪರ್ಫಾರ್ಮೆನ್ಸ್ ಮೆಷರ್ ಮಾಡೋದು, ಇಂಪ್ರೂವ್ ಮಾಡೋದೇ ಮೇನ್ ಆಬ್ಜೆಕ್ಟಿವ್ ಆಗುತ್ತೆ. ಅಂಡ್ ಇನ್ಕ್ರೀಸ್ ದೇರ್ ದ ಫ್ಯೂಚರ್ ಪೊಟ್ಯಾನ್ಷಿಯಲ್ ಅಂಡ್ ವ್ಯಾಲ್ಯೂ ಆಫ್ ದ ಕಂಪನಿ. ಅವರ ಫ್ಯೂಚರ್ ಪೊಟ್ಯಾನ್ಷಿಯಲ್ ನ ಇಂಪ್ರೂವ್ ಮಾಡೋದು ಮತ್ತೆ ಕಂಪನಿ ವ್ಯಾಲ್ಯೂನ ಹೆಚ್ಚುವಂತ ಕೆಲಸನ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಅದರ್ ಆಬ್ಜೆಕ್ಟಿವ್ ಇನ್ಕ್ಲೂಡ್ಸ್ ಪ್ರೊವೈಡಿಂಗ್ ಫೀಡ್ಬ್ಯಾಕ್ ತಗೊಳಕ್ ಬೇಕಾಗುತ್ತೆ, ಇಂಪ್ರೂವ್ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡೋಕ್ಕೆ, ಅಂಡರ್ಸ್ಟ್ಯಾಂಡಿಂಗ್ ದ ಟ್ರೈನಿಂಗ್ ನೀಡ್ಗಳನ್ನ ಏನ್ ಟ್ರೈನಿಂಗ್ ಕೊಡಬೇಕು ಅಂತ ಅರ್ಥ ಮಾಡ್ಕೊಳಕ್ಕೋಸ್ಕರ ಬೇಕಾಗುತ್ತೆ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಕ್ಲಾರಿಫೈಯಿಂಗ್ ರೋಲ್ಗಳೇನು ಅಂತ ಕ್ಲಾರಿಫೈ ಮಾಡೋಕ್ಕೆ, ಮತ್ತೆ ರೆಸ್ಪಾನ್ಸಿಬಿಲಿಟಿ ಅಂಡ್ ಡಿಟರ್ಮೈನಿಂಗ್ ಹೌ ಟು ಅಲೋಕೇಟ್ ದ ರಿವಾರ್ಡ್ಸ್ಗಳನ್ನ ಯಾವ ರೀತಿ ಅಲೋಕೇಟ್ ಮಾಡಬೇಕು ಅನ್ನೋದನ್ನ ಮಾಡುವಂಥದ್ದಕ್ಕೆ ಸೊ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಬೇಕಾಗುತ್ತೆ. ಸೊ ಇಲ್ಲಿ ಬಂದಾಗ ಪರ್ಫಾರ್ಮೆನ್ಸ್ ಅಪ್ರೈಸಲ್ಗೆ ಯಾವ ರೀತಿ ನಾವು ಆಬ್ಜೆಕ್ಟಿವ್ಸ್ಗಳನ್ನ ತಗೊಂಡಾಗ 1 by 1 ಆಬ್ಜೆಕ್ಟಿವ್ಸ್ ನೋಡ್ತಾ ಹೋದಾಗ ಪ್ರೊವೈಡ್ ಫೀಡ್ಬ್ಯಾಕ್ನ ಕೊಡೋಕ್ಕೆ ನಮಗೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಬೇಕಾಗುತ್ತೆ. ದ ಫೀಡ್ಬ್ಯಾಕ್ ರಿಸೀವ್ಡ್ ಬೈ ದ ಎಂಪ್ಲಾಯೀಸ್ ಕ್ಯಾನ್ ಬಿ ಹೆಲ್ಪ್ಫುಲ್ ಇನ್ ಮೆನಿ ವೇಸ್. ತುಂಬಾ ವೇಯಲ್ಲಿ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಫೀಡ್ಬ್ಯಾಕ್ ಕೊಡೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ ಫೀಡ್ಬ್ಯಾಕ್ ಇರುತ್ತೆ, ಕೆಲವು ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಸ್ಟೂಡೆಂಟ್ ಫೀಡ್ಬ್ಯಾಕ್ ಕೊಡ್ತಾರೆ ಫ್ಯಾಕಲ್ಟಿಗಳಿಗೆ. ಓಕೆ, ಪಿಯರ್ ಫೀಡ್ಬ್ಯಾಕ್ ಇರುತ್ತೆ. ಆ ರೀತಿ ಫೀಡ್ಬ್ಯಾಕ್ಗಳು ಇಟ್ ಈಸ್ ಗಿವನ್ ಇನ್ಸೈಟ್ ಟು ಹೌ ದ ಸುಪೀರಿಯರ್ ವ್ಯಾಲ್ಯೂ ಅವರ್ ಪರ್ಫಾರ್ಮೆನ್ಸ್, ನಮ್ಮ ಪರ್ಫಾರ್ಮೆನ್ಸ್ ಯಾವ ರೀತಿ ಸುಪೀರಿಯರ್ ವ್ಯಾಲ್ಯೂ ಮಾಡ್ತಾರೆ. ಹೈಲೈಟ್ಸ್ ದ ಗ್ಯಾಪ್ ಬಿಟ್ವೀನ್ ದ ಆಕ್ಚುಯಲ್ ಅಂಡ್ ಡಿಸೈರ್ಡ್ ಪರ್ಫಾರ್ಮೆನ್ಸ್. ಡಿಸೈರ್ಡ್ ಪರ್ಫಾರ್ಮೆನ್ಸ್ಗೂ ಆಕ್ಚುಯಲ್ ಪರ್ಫಾರ್ಮೆನ್ಸ್ಗೂ ಇರುವಂಥ ಗ್ಯಾಪ್ ಏನು, ಅಂಡ್ ಡಯಾಗ್ನೈಸ್ ದ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಆಸ್ ವೆಲ್ ಆಸ್ ಶೋಸ್ ದ ಏರಿಯಾಸ್ ಫಾರ್ ಇಂಪ್ರೂವ್ಮೆಂಟ್. ನಮ್ಮ ಸ್ಟ್ರೆಂತು ನಮ್ಮ ವೀಕ್ನೆಸ್ ಡಯಾಗ್ನೈಸ್ ಮಾಡೋಕ್ಕೆ ಮತ್ತೆ ನಮ್ಮ ಏರಿಯಾಸ್ ಇಂಪ್ರೂವ್ಮೆಂಟ್ ನಮಗೆ ತಿಳ್ಕೊಳಕ್ಕೆ ಇದು ಅನುಕೂಲ ಮಾಡುತ್ತೆ ಫೀಡ್ಬ್ಯಾಕ್ ಕೊಡುವಂಥದ್ದು. ನೆಕ್ಸ್ಟ್ ಇಂಪ್ರೂವ್ ಕಮ್ಯುನಿಕೇಶನ್. ಸೊ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡೋಕ್ಕೆ ಒಂದು ಆಬ್ಜೆಕ್ಟ್ ಆಗುತ್ತೆ ಪರ್ಫಾರ್ಮೆನ್ಸ್ ಅಪ್ರೈಸಲ್. ದ ಮೆಥಡ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಹೆಲ್ಪ್ಸ್ ಅ ಸೂಪರ್ವೈಸರ್ ಸ್ಟ್ರೆಂಥನ್ ದ ರಿಲೇಶನ್ಶಿಪ್ ಅಂಡ್ ಇಂಪ್ರೂವ್ ದ ಕಮ್ಯುನಿಕೇಶನ್ ವಿತ್ ಎಂಪ್ಲಾಯಿಗಳ ರಿಲೇಶನ್ಶಿಪ್ನ ಇಂಪ್ರೂವ್ ಮಾಡೋಕ್ಕೆ ಮತ್ತು ಅವ್ರ ಜೊತೆ ಒಡನಾಟನ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡೋಕ್ಕೆ ಅದು ಅನುಕೂಲ ಮಾಡುತ್ತೆ. ಟ್ರೈನಿಂಗ್ ನೀಡೆಡ್. ಸೊ ಇನ್ನೊಂದು ಆಬ್ಜೆಕ್ಟ್ ಏನಾಗುತ್ತೆ ಪರ್ಫಾರ್ಮೆನ್ಸ್ ಅಪ್ರೈಸಲ್, ದಿಸ್ ಅಪ್ರೈಸಲ್ ಆಲ್ಸೋ ಐಡೆಂಟಿಫೈ the necessary training and development the employee need to close the gap between the current performance and desired ಪರ್ಫಾರ್ಮೆನ್ಸ್. ಈಗಿರುವಂಥ ಪರ್ಫಾರ್ಮೆನ್ಸ್ಗೆ ಮತ್ತೆ ಬೇಕಾಗಿರೋ ಪರ್ಫಾರ್ಮೆನ್ಸ್ಗೆ ಏನು ಗ್ಯಾಪ್ ಇದೆ, ಆ ಗ್ಯಾಪ್ನ ಟ್ರೈನಿಂಗ್ ಇಂದ ಫುಲ್ಫಿಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಟೆಕ್ನಾಲಜಿಲಿ ವೀಕ್ ಇದ್ದಾರೆ, ಅವರಿಗೆ AI ಹೇಳ್ಕೊಡುವಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ಕೊಡುವಂಥದ್ದು ಅಥವಾ ಟೆಕ್ನಾಲಜಿ ಟ್ರೈನಿಂಗ್ ಕೊಡುವಂಥದ್ದು. ಸೊ ಆ ರೀತಿ ಮಾಡಿದ್ರೆ ಈಗ ಎಕ್ಸೆಲ್ ಬೇಕಾಗುತ್ತೆ ಕಂಪ್ನಿಗೆ, ಎಕ್ಸೆಲ್ ಅವ್ರಿಗೆ ಬರಲ್ಲ, ಅದನ್ನ ಟ್ರೈನಿಂಗ್ ಕೊಡಬೇಕಾಗತ್ತೆ. ಆ ರೀತಿ ಮಾಡೋವಂಥದ್ದು.
ಓಕೆ. ಸೊ ನೆಕ್ಸ್ಟ್ ಕ್ಲಾರಿಟಿ ಎಕ್ಸ್ಪೆಕ್ಟೇಷನ್ಸ್, ಇನ್ನೊಂದು ಆಬ್ಜೆಕ್ಟಿವ್ ಅಂತ ಕ್ಲಾರಿಟಿ ಎಕ್ಸ್ಪೆಕ್ಟೇಷನ್. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಶುಡ್ ಕ್ಲಾರಿಫೈ ದ ರೋಲ್ಸ್, ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಎಕ್ಸ್ಪೆಕ್ಟೇಷನ್ ಆಫ್ ಆಲ್ ದ ಎಂಪ್ಲಾಯಿ. ಇಲ್ಲಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇಂದ ಎಂಪ್ಲಾಯಿಗಳ ರೋಲು, ರೆಸ್ಪಾನ್ಸಿಬಲ್ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಆಫ್ ಆಲ್ ದ ಎಂಪ್ಲಾಯೀಸ್ಗಳು ಕ್ಲಾರಿಟಿ ಆಗುತ್ತೆ. ನೆಕ್ಸ್ಟ್ ಅಲೋಕೇಟ್ ರಿವಾರ್ಡ್ಸ್, ರಿವಾರ್ಡ್ಸ್ ನ ಅಲೋಕೇಟ್ ಮಾಡೋದು ಕೂಡ ಒಂದು ಆಬ್ಜೆಕ್ಟಿವ್ ಆಗುತ್ತೆ. ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಡ್ಯೂಸ್ ದ ಎಂಪ್ಲಾಯಿ ಗ್ರೀವೆನ್ಸಸ್ ಬೈ ಕ್ಲಿಯರಿಂಗ್, ಡಾಕ್ಯುಮೆಂಟಿಂಗ್ the criteria used to make the organizational decisions such as promotions, the rises or disciplinary actions. ಇಲ್ಲಿ ಪ್ರಮೋಷನ್ ಕೊಡುವಂಥದ್ದು ಇರ್ಬೋದು ಅಥವಾ ಏನಾದ್ರು ತಪ್ಪು ಮಾಡಿದ್ರೆ ಡಿಸಿಪ್ಲಿನರಿ ಆಕ್ಷನ್ ತಗೊಳಕ್ಕೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ಇದೆಲ್ಲದನ್ನು ಕೂಡ ನಾವು ಆಬ್ಜೆಕ್ಟಿವ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ನೀಡ್ ಫಾರ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಏನಕ್ಕೆ ಬೇಕು, ಅದರ ನೀಡ್ ಏನು? ಸೊ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಒಂದು ಇನ್ಎವಿಟಬಲ್ ಟೂಲ್ ಆಫ್ ಅನ್ ಆರ್ಗನೈಸೇಷನ್, ಒಂದು ಆರ್ಗನೈಸೇಷನ್ ಒಂದು ಇಂಪಾರ್ಟೆಂಟ್ ಟೂಲ್ ಆಗುತ್ತೆ. ಬಿಕಾಸ್ ಇಟ್ ಪ್ರೊವೈಡ್ಸ್ ಅ ವೈಟಲ್ ಇನ್ಫಾರ್ಮೇಶನ್ ಆನ್ ಇಶ್ಯೂಸ್ ಲೈಕ್ ದ ಮೆರಿಟ್, ಪ್ರಮೋಷನ್ಸ್ ಅಂಡ್ ಇನ್ಸೆಂಟಿವ್. ಒಂದು ಆರ್ಗನೈಸೇಷನ್ ಯಾರಿಗೆ ಪ್ರಮೋಷನ್ ಕೊಡಬೇಕು, ಯಾರಿಗೆ ಇನ್ಸೆಂಟಿವ್ ಕೊಡಬೇಕು, ಇದೆಲ್ಲದಕ್ಕೂ ಅದು ಇಂಪಾರ್ಟೆಂಟ್ ಟೂಲ್ ಆಗಿ ಕೆಲಸ ಮಾಡುತ್ತೆ. ಇಟ್ ಆಲ್ಸೋ ಥ್ರೋ ದ ಲೈಟ್ಸ್ ಆನ್ ವೀಕ್ ಆಸ್ಪೆಕ್ಟ್ಸ್ ಆಫ್ ಎಸೆನ್ಷಿಯಲ್ ಏರಿಯಾಸ್ ಲೈಕ್ ಫೈನಾನ್ಸ್, ಮಾರ್ಕೆಟಿಂಗ್, ಹ್ಯೂಮನ್ ರಿಸೋರ್ಸ್ ಆಫ್ ದಿ ಆರ್ಗನೈಸೇಷನ್ಸ್. ಇದು ಅದ್ರ ಜೊತೆಗೆ ನಮ್ಮ ಆರ್ಗನೈಸೇಷನ್ ವೀಕ್ ಏರಿಯಾಗಳು, ಫೈನಾನ್ಸಿಯಲ್ ವೀಕ್ ಇದೆಯಾ, ಮಾರ್ಕೆಟಿಂಗ್ ಅಲ್ಲಿ ವೀಕ್ ಇದೆಯಾ, ಹ್ಯೂಮನ್ ರಿಸೋರ್ಸ್ ಅಲ್ಲಿ ವೀಕ್ ಇದೆಯಾ ಅನ್ನ ತೋರಿಸುತ್ತೆ. ದ ವ್ಯಾಲಿಡ್ ಇನ್ಫಾರ್ಮೇಶನ್ ಅವೈಲಬಲ್ ಆನ್ ದಿಸ್ ಏರಿಯಾ ಕ್ಯಾನ್ ಹೆಲ್ಪ್ ದ ಮ್ಯಾನೇಜ್ಮೆಂಟ್ ಟು ಅಡಾಪ್ಟ್ ದ ಕರೆಕ್ಟಿವ್ ಮೆಷರ್ಸ್. ಇದರಿಂದ ಸರಿಯಾದ ಮಾಹಿತಿ ಸಿಗೋದ್ರಿಂದ ಆರ್ಗನೈಸೇಷನ್ ಕರೆಕ್ಟಿವ್ ಮೆಷರ್ಸ್ ನ ತಗೊಳಕ್ಕೆ ಅನುಕೂಲ ಮಾಡುತ್ತೆ. ನೆಕ್ಸ್ಟ್ ಪರ್ಪಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಪರ್ಫಾರ್ಮೆನ್ಸ್ ಅಪ್ರೈಸಲ್ ನ ಉದ್ದೇಶ ಏನು, ಪರ್ಪಸ್ ಏನು? ದ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಈಸ್ ಬೀಯಿಂಗ್ ದ ಪ್ರಾಕ್ಟೀಸ್ಡ್ ಇನ್ 90% ಆಫ್ ದ ಆರ್ಗನೈಸೇಷನ್ ವರ್ಲ್ಡ್ ವೈಡ್. ಪ್ರಪಂಚದಾದ್ಯಂತ 90% ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ನ ಫಾಲೋ ಮಾಡ್ತಾರೆ. ಸೆಲ್ಫ್ ಅಪ್ರೈಸಲ್ ಅಂಡ್ ಪೊಟೆನ್ಷಿಯಲ್ ಅಪ್ರೈಸಲ್ ಆಲ್ಸೋ ಫಾರ್ಮ್ ಎ ಪಾರ್ಟ್ ಆಫ್ ದ ಪರ್ಫಾರ್ಮೆನ್ಸ್. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಸೆಲ್ಫ್ ಅಪ್ರೈಸಲ್, ಸ್ವಂತವಾಗಿ ನಮ್ಮನ್ನು ನಾವು ಅಪ್ರೈಸಲ್ ಮಾಡ್ಕೊಳ್ಳೋದು, ಮತ್ತೆ ಪೊಟೆನ್ಷಿಯಲ್ ಅಪ್ರೈಸಲ್ ಮಾಡೋದು ಕೂಡ ಪಾರ್ಟ್ ಆಗುತ್ತೆ. ಅಕಾರ್ಡಿಂಗ್ ಟು ದ ರೀಸೆಂಟ್ ಸರ್ವೆ, the percentage of organization out of the total organization survey, that is 50% using the performance appraisal for the various purpose as shown below. ಬೇರೆ ಬೇರೆ ಪರ್ಪಸ್ಗೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ನ ಬಳಸ್ಕೋತಾರೆ. ಸೊ ಅಲ್ಲಿ ಬಂದಾಗ ಮೊದಲನೇದು ಬಂದಾಗ ಪೇರೋಲ್ ಅಂಡ್ ಕಾಂಪನ್ಸೇಷನ್, ಈ ಸ್ಯಾಲರಿ ಮತ್ತೆ ಕಾಂಪನ್ಸೇಷನ್ ಕೊಡಕ್ಕೆ ಪೇರೋಲ್ ನ ಚೇಂಜ್ ಮಾಡಕ್ಕೋಸ್ಕರ ಇರ್ಬೋದು. ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ನೀಡ್ಗೆ 70%, ಪೇರೋಲ್ ಅಂಡ್ ಕಾಂಪನ್ಸೇಷನ್ಗೆ 80%. ಐಡೆಂಟಿಫೈ ದ ಕಾಸ್ ಆಫ್ ಗ್ಯಾಪ್ಸ್, ಕಾಸ್ ಆಫ್ ಗ್ಯಾಪ್ ಏನಿದೆ ಅದನ್ನ ಐಡೆಂಟಿಫೈ ಮಾಡೋಕ್ಕೆ 75%. ಪ್ರಮೋಷನ್ ಡಿಮೋಷನ್ಸ್ಗೆ 50%. ಅದರ್ ಪರ್ಪಸ್ 10%, ಇನ್ಕ್ಲೂಡಿಂಗ್ ಜಾಬ್ ಅನಾಲಿಸಿಸ್ ಅಂಡ್ ಪ್ರೊವೈಡಿಂಗ್ ದ ಸುಪೀರಿಯರ್ ಸಪೋರ್ಟ್ಸ್, ಅಸಿಸ್ಟೆನ್ಸ್ ಅಂಡ್ ಕೌನ್ಸಿಲಿಂಗ್. ಈ ಎಲ್ಲ ಉದ್ದೇಶಕ್ಕೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ನ ಬಳಸ್ಕೋತಾರೆ. ಓಕೆ. ಸೊ ಈ ಎಲ್ಲ ರೀಸನ್ಗೆ ನಮಗೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಬೇಕಾಗುತ್ತೆ. ನೆಕ್ಸ್ಟ್ ಮುಂದುವರೆದು ವಾಟ್ ಈಸ್ ಟು ಬಿ ಅಪ್ರೈಸ್ಡ್, ಏನನ್ನ ಅಪ್ರೈಸ್ ಮಾಡಬೇಕು? ಎವ್ರಿ ಆರ್ಗನೈಸೇಷನ್ ಹ್ಯಾಸ್ ಟು ಡಿಸೈಡ್ ಅಪಾನ್ ದ ಕಂಟೆಂಟ್ ಟು ಬಿ ಅಪ್ರೈಸ್ಡ್ ಬಿಫೋರ್ ದ ಪ್ರೋಗ್ರಾಮ್ ಈಸ್ ಅಪ್ರೂವ್ಡ್. ಒಂದು ಪ್ರೋಗ್ರಾಮ್ ಅಪ್ರೂವ್ ಮಾಡೋಕ್ಕಿಂತ ಮುಂಚೆ ಅದರ ಕಂಟೆಂಟ್ ನ ಅಪ್ರೈಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಜನರಲಿ ದ ಕಂಟೆಂಟ್ ಟು ಬಿ ಅಪ್ರೈಸ್ಡ್ ಇಸ್ ಡಿಟರ್ಮೈನ್ಡ್ ಆನ್ ದ ಬೇಸ್ ಆಫ್ ದ ಜಾಬ್ ಅನಾಲಿಸಿಸ್. ಜಾಬ್ ಅನಾಲಿಸಿಸ್ ಮೇಲೆ ನಾವು ಡಿಸೈಡ್ ಮಾಡಬೇಕು ಏನು ಕಂಟೆಂಟ್ ನಾವು ಅಪ್ರೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ದ ಕಂಟೆಂಟ್ ಟು ಬಿ ಅಪ್ರೈಸ್ಡ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಅ ಕಾಂಟ್ರಿಬ್ಯೂಷನ್ ಟು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಗೆ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಆ ಕಂಟೆಂಟ್ ನ ಇಟ್ಕೊಂಡು ನಾವು ಅಪ್ರೈಸ್ ಮಾಡಬೇಕು. ಮೆಷರ್ಸ್ ಲೈಕ್ ಪ್ರೊಡಕ್ಷನ್, ಸೇವಿಂಗ್ಸ್ ಇನ್ ದ ಟರ್ಮ್ಸ್ ಆಫ್ ಕಾಸ್ಟ್, ರಿಟರ್ನ್ ಆನ್ ಕ್ಯಾಪಿಟಲ್ ಎಕ್ಸೆಟ್ರಾ. ಈ ತರ ಒಂದಷ್ಟು ಗೋಲ್ಸ್ ನ ಇಟ್ಕೊಂಡು ನಾವು ಅಪ್ರೈಸ್ ಮಾಡಬೇಕಾಗುತ್ತೆ. ಹೂ ವಿಲ್ ಅಪ್ರೈಸ್, ಯಾರನ್ನ ಅಪ್ರೈಸ್ ಮಾಡಬೇಕಾದ್ರೆ ದ ಅಪ್ರೈಸರ್ ಮೇ ಬಿ ಎನಿ ಪರ್ಸನ್ ಹೂ ಹ್ಯಾಸ್ ದ ಥರೋ ನಾಲೆಡ್ಜ್ ಅಬೌಟ್ ದ ಜಾಬ್ ಕಂಟೆಂಟ್. ಜಾಬ್ ಕಂಟೆಂಟ್ಗೆ ಥರೋ ನಾಲೆಡ್ಜ್ ಇರೋರು ಅಪ್ರೈಸರ್ ಆಗಬೇಕಾಗುತ್ತೆ. ದ ಕಂಟೆಂಟ್ ಟು ಬಿ ಅಪ್ರೈಸ್ಡ್ ಸ್ಟ್ಯಾಂಡರ್ಡ್ ಆಫ್ ಕಂಟೆಂಟ್ಸ್ ಅಂಡ್ ಹೂ ಅಬ್ಸರ್ವ್ಸ್ ದ ಎಂಪ್ಲಾಯೀಸ್ ವೈಲ್ ಪರ್ಫಾರ್ಮಿಂಗ್ ಈ ಜಾಬ್. ಅಲ್ಲಿ ಅವರು ಎಂಪ್ಲಾಯಿ ನಾವು ಜಾಬ್ ಪರ್ಫಾರ್ಮ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿರ್ಬೇಕು. ದ ಅಪ್ರೈಸರ್ ಶುಡ್ ಕೇಪಬಲ್ ಆಫ್ ಡಿಟರ್ಮೈನಿಂಗ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್, ಏನು ಇಂಪಾರ್ಟೆಂಟ್ ಜಾಸ್ತಿ ಅಂಡ್ ವಾಟ್ ಈಸ್ ರಿಲೇಟಿವ್ಲಿ ಲೆಸ್ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತಿರಬೇಕು. ಈ ಶುಡ್ ಪ್ರಿಪೇರ್ ರಿಪೋರ್ಟ್ಸ್ ಅಂಡ್ ಮೇಕ್ ದ ಜಡ್ಜ್ಮೆಂಟ್ ವಿತೌಟ್ ಬಯಾಸ್. ಯಾವುದೇ ರೀತಿ ಬಯಾಸ್ ಇಲ್ದಲೆ ಜಡ್ಜ್ಮೆಂಟ್ ನ ಅವರು ಮಾಡಬೇಕು. ಅಂಥವ್ರನ್ನ ನಾವು ಅಪ್ರೈಸರ್ ಆಗಿ ಅಪಾಯಿಂಟ್ ಮಾಡಬೇಕಾಗತ್ತೆ. ಓಕೆ. ಟೈಪಿಕಲಿ ಅಪ್ರೈಸರ್ಸ್ ಆರ್ ಸೂಪರ್ವೈಸರ್ಗಳಾಗಿರ್ತಾರೆ. ಪಿಯರ್ಸ್ಗಳು ಅಂದ್ರೆ ನಮ್ಮ ಜೊತೆಲಿ ಕೆಲಸ ಮಾಡೋಂಥವ್ರು, ಸಬಾರ್ಡಿನೇಟ್ಸ್ಗಳು, ಎಂಪ್ಲಾಯೀಸ್ಗಳು ದೆಮ್ಸೆಲ್ವ್ಸ್ ಅಂಡ್ ಯೂಸರ್ಸ್ ಆಫ್ ದಿ ಸರ್ವಿಸಸ್ ಅಂಡ್ ಕನ್ಸಲ್ಟೆನ್ಸಿ. ಯಾರು ಸರ್ವಿಸ್ ಮತ್ತೆ ಕನ್ಸಲ್ಟೆನ್ಸಿ ಯೂಸ್ ಮಾಡ್ತಾರೆ ಇಂಥವ್ರನ್ನ ನಾವು ಅಪ್ರೈಸರ್ಸ್ ಆಗಿ ಅಪಾಯಿಂಟ್ ಮಾಡಬೇಕಾಗತ್ತೆ ಟೈಪಿಕಲಿ. ಸೊ ಇಲ್ಲಿ ಬಂದಾಗ ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಟ್ರೆಡಿಷನಲ್ ಮೆಥಡ್ ಮತ್ತೆ ಮಾಡರ್ನ್ ಮೆಥಡ್ ಎರಡಿದೆ. ಓಕೆನಾ. ಸೊ ಫಸ್ಟ್ ಬಂದಾಗ ಫೋರ್ಸ್ಡ್ ಚಾಯ್ಸ್ ಮೆಥಡ್ ಬರುತ್ತೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ. ಗ್ರಾಫಿಕಲ್ ರೇಟಿಂಗ್ ಸ್ಕೇಲ್ ಎರಡನೇದು. ನೆಕ್ಸ್ಟ್ ಕಂಪಾರೇಟಿವ್ ವ್ಯಾಲ್ಯೂಯೇಷನ್ ಅಪ್ರೋಚ್, ಅಲ್ಲಿ ಬಂದಾಗ ಸ್ಟ್ರೈಟ್ ರ್ಯಾಂಕಿಂಗು ಮತ್ತೆ ದ ಪೇರ್ಡ್ ಕಂಪ್ಯಾರಿಸನ್ ಬರುತ್ತೆ.
ಗ್ರೇಡಿಂಗ್ ಸಿಸ್ಟಮ್ ಬರುತ್ತೆ, ಫೋರ್ಸ್ಡ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ, ಚೆಕ್ ಲಿಸ್ಟ್ ಮೆಥಡ್, ಕ್ರಿಟಿಕಲ್ ಇನ್ಸಿಡೆಂಟ್ ಮೆಥಡ್, ಫ್ರೀ ಎಸ್ ಎ ಮೆಥಡ್, ಗ್ರೂಪ್ ಅಪ್ರೈಸಲ್, ಫೀಲ್ಡ್ ರಿವ್ಯೂ, ನಾಮಿನೇಷನ್ಸು, ವರ್ಕ್ ಸ್ಯಾಂಪಲ್ ಟೆಸ್ಟು, ಕಾನ್ಫಿಡೆನ್ಷಿಯಲ್ ರಿಪೋರ್ಟ್. ಓಕೆ, ಸೊ ಇಷ್ಟು ಟ್ರೆಡಿಷನಲ್ ಮೆಥಡಿಗೆ ಬರುತ್ತೆ. ಮಾಡರ್ನ್ ಮೆಥಡಿಗೆ ಬಂದಾಗ ಅಸೆಸ್ಮೆಂಟ್ ಸೆಂಟರು, ಹೆಚ್ ಆರ್ ಅಕೌಂಟಿಂಗು, ಬಿಹೇವಿಯರಲ್ ಆಂಕರ್ಡ್ ರೇಟಿಂಗ್ ಸ್ಕೇಲು, ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್, 360 ಡಿಗ್ರಿ ಅಪ್ರೈಸಲ್ ಬರುತ್ತೆ. ಸೊ ಇದೆರಡು ಮೆಥಡ್ಸ್ ಆಫ್ ಪರ್ಫಾರ್ಮೆನ್ಸ್ ಟ್ರೆಡಿಷನಲ್ ಅಪ್ರೋಚ್ ಮತ್ತು ಮಾಡರ್ನ್, ಟ್ರೆಡಿಷನಲ್ ಮೆಥಡ್ ಮತ್ತು ಮಾಡರ್ನ್ ಮೆಥಡ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ಟ್ರೆಡಿಷನಲ್ ಮೆಥಡ್ ಅಂದ್ರೆ ಏನು? ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ದ ಟ್ರೈಟ್ಸ್ ಅಪ್ರೋಚ್. ಇಟ್ ಈಸ್ ಬೇಸ್ಡ್ ಆನ್ ದ ಇವ್ಯಾಲ್ಯೂಯೇಷನ್ ಆಫ್ ಟ್ರೈಟ್ಸ್ ಆಫ್ ಎ ಪರ್ಸನ್. ಒಬ್ಬ ವ್ಯಕ್ತಿಯ ಟ್ರೈಟ್ಸ್ಗಳೇನೋದನ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ದಿಸ್ ಸಿಸ್ಟಮ್ ಲಿಸ್ಟ್ 10 to 15 personal characteristics such as ability to get along with the people, competency, judgment, initiative, leadership. ಇಲ್ಲೆಲ್ಲದನ್ನು ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಲಿಸ್ಟ್ ಮಾಡಿಕೊಂಡು ಟ್ರೆಡಿಷನಲ್ ಮೆಥಡ್ನ ಇಟ್ಕೊಂಡು ಅವರು ನೋಡ್ತಾರೆ ಯಾವ ರೀತಿ ಅವ್ರಿಗೆ ಕಾಂಪಿಟೆನ್ಸಿ ಇದೆಯಾ, 15 ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಇಟ್ಕೊಂಡು. ಅದರಲ್ಲಿ ಫಸ್ಟ್ ಟ್ರೆಡಿಷನಲ್ ಮೆಥಡಿಗೆ ಬಂದಾಗ ಫೋರ್ಸ್ಡ್ ಚಾಯ್ಸ್ ಮೆಥಡ್. ಫೋರ್ಸ್ಡ್ ಚಾಯ್ಸ್ ಮೆಥಡ್ ಅಂದ್ರೆ ಏನು ಅಂತ ನೋಡೋಣ. ಸೊ ದಿಸ್ ಮೆಥಡ್ ವಾಸ್ ಡೆವಲಪ್ಡ್ ಟು ಎಲಿಮಿನೇಟ್ ದ ಬಯಾಸ್ ಅಂಡ್ ದ ಮೆಜಾರಿಟಿ ಆಫ್ ಹೈ ರೇಟಿಂಗ್ಸ್ ದಟ್ ಮೈಟ್ ಅಕ್ಕರ್ ಇನ್ ಸಮ್ ಆರ್ಗನೈಸೇಷನ್ ಅಲ್ಲಿ ಬಯಾಸು ಮತ್ತೆ ಹೈ ರೇಟಿಂಗ್ ಆಗೋದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಫೋರ್ಸ್ಡ್ ಚಾಯ್ಸ್ ಮೆಥಡ್ ಡೆವಲಪ್ ಮಾಡಿದ್ದಾರೆ. ದ ಪ್ರೈಮರಿ ಪರ್ಪಸ್ ಆಫ್ ದ ಫೋರ್ಸ್ಡ್ ಚಾಯ್ಸ್ ಮೆಥಡ್ ಇಸ್ ಟು ಕರೆಕ್ಟ್ ದ ಟೆಂಡೆನ್ಸಿ ಆಫ್ ಎ ರೇಟರ್ ಟು ಗಿವ್ ದ ಕನ್ಸಿಸ್ಟೆಂಟ್ಲಿ ಹೈ ಆರ್ ಲೋ ರೇಟಿಂಗ್ ಟು ಆಲ್ ದ ಎಂಪ್ಲಾಯಿ. ಇಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಒಂದು ಟೆಂಡೆನ್ಸಿ ಇರುತ್ತೆ, ಹೈ ರೇಟ್ ಅಥವಾ ಲೋ ರೇಟ್ನ ಕೊಡುವಂಥದ್ದನ್ನ ಅದನ್ನ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಫೋರ್ಸ್ಡ್ ಚಾಯ್ಸ್ ಮೆಥಡ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದು ಒಂದು ಟ್ರೆಡಿಷನಲ್ ಮೆಥಡ್ ಆಫ್ ಅಪ್ರೈಸಲ್ ಆಗುತ್ತೆ. ನೆಕ್ಸ್ಟ್ ಗ್ರಾಫಿಕ್ ರೇಟಿಂಗ್ ಸ್ಕೇಲ್ ಬಂದಾಗ, ಸೊ ಇದು ಕೂಡ ಒಂದು ಟ್ರೆಡಿಷನಲ್ ಮೆಥಡ್. ಪರ್ಹ್ಯಾಪ್ಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಥಡ್ ಫಾರ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಇಸ್ ಅ ಗ್ರಾಫಿಕ್ ರೇಟಿಂಗ್ ಸ್ಕೇಲ್. ಆಫ್ ಕೋರ್ಸ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಓಲ್ಡೆಸ್ಟ್ ಮೆಥಡ್ ಆಫ್ ಇವ್ಯಾಲ್ಯೂಯೇಷನ್ ಇನ್ ಯೂಸ್. ಇದು ಒಂದು ಓಲ್ಡೆಸ್ಟ್ ಮೆಥಡ್ ಆಫ್ ಇವ್ಯಾಲ್ಯೂಯೇಷನ್ ಇನ್ ಯೂಸ್ ಇದೆ. ಅಂಡರ್ ದಿಸ್ ಮೆಥಡ್ ದ ಪ್ರಿಂಟೆಡ್ ಫಾರ್ಮ್ ಈಸ್ ಯೂಸ್ ಟು ಇವ್ಯಾಲ್ಯೂಯೇಟ್ ದ ಪರ್ಫಾರ್ಮೆನ್ಸ್ ಆಫ್ ಅನ್ ಎಂಪ್ಲಾಯಿ. ಒಂದು ಎಂಪ್ಲಾಯಿನ ಪ್ರಿಂಟೆಡ್ ಫಾರ್ಮ್ನ ಯೂಸ್ ಮಾಡಿ ಪರ್ಫಾರ್ಮೆನ್ಸ್ನ ಅನಾಲಿಸಿಸ್ ಮಾಡ್ತಾರೆ. ಪ್ರಿಂಟೆಡ್ ಫಾರ್ಮ್ನ ಇಟ್ಕೊಂಡು ಟಿಕ್ ಮಾಡುವಂಥ ಕೆಲಸನ ಮಾಡ್ತಾರೆ. ನೆಕ್ಸ್ಟ್ ಕಂಪ್ಯಾರಿಟಿವ್ ಇವ್ಯಾಲ್ಯೂಯೇಷನ್ ಅಪ್ರೋಚ್. ಇಲ್ಲಿ ಕಂಪ್ಯಾರಿಟಿವ್ ಇವ್ಯಾಲ್ಯೂಯೇಷನ್ ಅಪ್ರೋಚ್ ಅಂದ್ರೆ ಏನಂದ್ರೆ, ಸೊ ದಿಸ್ ಆರ್ ಕಲೆಕ್ಷನ್ ಆಫ್ ಡಿಫರೆಂಟ್ ಮೆಥಡ್ಸ್ ದಟ್ ಕಂಪೇರ್ ಒನ್ ವರ್ಕರ್ ಪರ್ಫಾರ್ಮೆನ್ಸ್ ವಿತ್ ಆಫ್ ಹಿಸ್ ಹರ್ ಕೋ ವರ್ಕರ್ಸ್. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಕೋರ್ ವರ್ಕರ್ಗೆ ಕಂಪೇರ್ ಮಾಡೋದು, ಯಾವ ರೀತಿ ಅವ್ರಿಗೆ ಇವ್ರು ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ, ಅವ್ರಿಗೆ ಕಂಪೇರ್ ಮಾಡೋದು ಇವರು ಅಂತ ಹೇಳ್ಬಿಟ್ಟು. ಕಂಪೇರಿಟಿವ್ ಅಪ್ರೈಸಲ್ಸ್ ಆರ್ ಯೂಶಲಿ ಕಂಡಕ್ಟೆಡ್ ಬೈ ದ ಸೂಪರ್ವೈಸರ್ ಕಂಡಕ್ಟ್ ಮಾಡ್ತಾರೆ. ಆಸ್ ದಿಸ್ ಅಪ್ರೈಸಲ್ ರಿಸಲ್ಟ್ಸ್ ಇನ್ ರ್ಯಾಂಕಿಂಗ್ ಫ್ರಮ್ ಬೆಸ್ಟ್ ಟು ವರ್ಸ್ಟ್ ಆಗಿ ರ್ಯಾಂಕ್ ಮಾಡ್ತಾರೆ. ದೇ ಆರ್ ಯೂಸ್ಫುಲ್ ಇನ್ ಡಿಸೈಡಿಂಗ್ ದ ಮೆರಿಟ್ ಪೇ ಇನ್ಕ್ರೀಸಸ್, ಪ್ರಮೋಷನ್ಸ್ ಅಂಡ್ ಆರ್ಗನೈಸೇಷನ್ ರಿವಾರ್ಡ್ಗಳಿಗೆ ಇದು ಹೆಲ್ಪ್ಫುಲ್ ಮಾಡುತ್ತೆ ಕಂಪೇರಿಟಿವ್ ಇವ್ಯಾಲ್ಯೂಯೇಷನ್ ಅಪ್ರೋಚ್. ನೆಕ್ಸ್ಟ್ ಸ್ಟ್ರೈಟ್ ರ್ಯಾಂಕಿಂಗ್ ಮೆಥಡ್. ಸೊ ಇಲ್ಲಿ ಕಂಪೇರಿಟಿವ್ ಇವ್ಯಾಲ್ಯೂಯೇಷನ್ ಅಪ್ರೋಚ್ ಬಂದಾಗ ಅದರಲ್ಲಿ ಸಬ್ ಮೆಥಡ್ಗಳು ಬರುತ್ತೆ. ಅದರಲ್ಲಿ ಸ್ಟ್ರೈಟ್ ರ್ಯಾಂಕಿಂಗ್ ಮೆಥಡ್ ಬರುತ್ತೆ. ಒಂದು ಇಟ್ ಈಸ್ ದ ಓಲ್ಡೆಸ್ಟ್ ಅಂಡ್ ದ ಸಿಂಪ್ಲೆಸ್ಟ್ ಮೆಥಡ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಆಗುತ್ತೆ. ಮ್ಯಾನ್ ಈಸ್ ಕಂಪೇರ್ಡ್ ಆಸ್ ಎ ಹೋಲ್ ಅಂಡ್ ನೋ ಅಟೆಂಪ್ಟ್ ಈಸ್ ಮೇಡ್ ಟು ದ ಫ್ರಾಕ್ಷನೈಸ್ ದ ರೇಟ್ಸ್ ಆರ್ ಹಿಸ್ ಪರ್ಫಾರ್ಮೆನ್ಸ್. ಇಲ್ಲಿ ದ ಮ್ಯಾನ್ ಈಸ್ ಇಟ್ಸ್ ಓಲ್ಡೆಸ್ಟ್ ಅಂಡ್ ಸಿಂಪ್ಲೆಸ್ಟ್ ಮೆಥಡ್. ಮ್ಯಾನ್ ನ ಕಂಪೇರ್ಡ್ ಆಸ್ ಎ ಹೋಲ್ ಆಗಿ ಕಂಪೇರ್ ಮಾಡ್ತಾರೆ. ನೋ ಅಟೆಂಪ್ಟ್ ಇಸ್ ಮೇಡ್ ಟು ದ ಫ್ರಾಕ್ಷನೈಸ್ ದ ರೇಟ್ಸ್ ಆಫ್ ಹಿಸ್ ಪರ್ಫಾರ್ಮೆನ್ಸ್. ಫ್ರಾಕ್ಷನೈಸ್ ಮಾಡಲ್ಲ ಇಲ್ಲಿ. ಸೊ ಪೇರ್ಡ್ ಕಂಪ್ಯಾರಿಸನ್ ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇನ್ನೊಂದು ಮೆಥಡ್ ಬಂದಾಗ ಅಂಡರ್ ದಿಸ್ ಮೆಥಡ್ ದ ಅಪ್ರೈಸರ್ ಕಂಪೇರ್ಸ್ ಈಚ್ ಎಂಪ್ಲಾಯಿ ವಿತ್ ಅದರ್ ಎಂಪ್ಲಾಯಿ ಆನ್ ಎಟ್ ಎ ಟೈಮ್. ಒಂದೇ ಟೈಮಲ್ಲಿ ಒಬ್ಬ ಎಂಪ್ಲಾಯಿನ ಇನ್ನೊಬ್ಬ ಎಂಪ್ಲಾಯಿಗೆ ಕಂಪೇರ್ ಮಾಡ್ತಾರೆ, ಪೇರ್ ಮಾಡ್ತಾರೆ. ಓಕೆ, ಅದು ಕಂಪ್ಯಾರಿಟಿವ್ ಇವ್ಯಾಲ್ಯೂಯೇಷನ್ ಅಪ್ರೋಚ್ ಅಲ್ಲಿ ಬರುವಂತ ಎರಡು ಮೆಥಡ್ಗಳು. ನೆಕ್ಸ್ಟ್ ಗ್ರೇಡಿಂಗ್ ಮೆಥಡ್ಸ್. ಸೊ ಗ್ರೇಡಿಂಗ್ ಮೆಥಡ್ ಅಂದ್ರೆ ಏನು? ಇನ್ ದಿಸ್ ಮೆಥಡ್ ದ ಮ್ಯಾನೇಜರ್ ಈಸ್ ಗಿವನ್ ಎ ಲಿಸ್ಟ್ ಆಫ್ ಕ್ಯಾಟಗರೀಸ್ ಟು ಬಿ ಅಸೆಸ್. ಒಂದು ಲಿಸ್ಟ್ ಆಫ್ ಕ್ಯಾಟಗರಿಗಳನ್ನ ಕೊಡ್ತಾರೆ, ಏನೇನು ಅಸೆಸ್ ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಸ್ಕಿಲ್ಲು, ಓಕೆ, ಅವರು ಎಕ್ಸಲೆಂಟಾ, ವೆರಿ ಗುಡ್, ಆ ಥರ. ಸೊ ದಿಸ್ ಇಸ್ ಡನ್ ಬೈ ದ ಸೆಲೆಕ್ಟಿಂಗ್ ದ ಗ್ರೇಡ್ ವಿಚ್ ಮ್ಯಾಚಸ್ ದ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್. ಎಂಪ್ಲಾಯಿ ಪರ್ಫಾರ್ಮೆನ್ಸ್ನ ಮ್ಯಾಚ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಎಕ್ಸಲೆಂಟು, ವೆರಿ ಗುಡ್, ಬ್ಯಾಡು ಆ ಥರ ಕೊಡುವಂಥದ್ದು. ಸೊ ಆ ಗ್ರೇಡ್ನ ಹಾಕುವಂಥದ್ದು, ನೀವು ಯಾವ ಗ್ರೇಡಿಗೆ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡ್ಕೊಂಡು. ನೆಕ್ಸ್ಟ್ ಫೋರ್ಸ್ಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್. ಫೋರ್ಸ್ಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಂದ್ರೆ ಏನಂದ್ರೆ, ಇಟ್ ಇಸ್ ಎ ಫಾರ್ಮ್ ಆಫ್ ಕಂಪ್ಯಾರಿಟಿವ್ ಇವ್ಯಾಲ್ಯೂಯೇಷನ್ ಇನ್ ವಿಚ್ ಅನ್ ಇವ್ಯಾಲ್ಯೂಯೇಟರ್ ರೇಟ್ ಸಬಾರ್ಡಿನೇಟ್ಸ್ ಅಕಾರ್ಡಿಂಗ್ ಟು ಸ್ಪೆಸಿಫಿಕ್ ಡಿಸ್ಟ್ರಿಬ್ಯೂಷನ್ ರೇಟ್ ಮಾಡ್ತಾರೆ. ಅನ್ಲೈಕ್ ರ್ಯಾಂಕಿಂಗ್ ಮೆಥಡ್ ತರ. ಫೋರ್ಸ್ಡ್ ಡಿಸ್ಟ್ರಿಬ್ಯೂಷನ್ ಇಸ್ ಫ್ರೀಕ್ವೆಂಟ್ಲಿ ಅಪ್ಲೈಡ್ ಟು ಸೆವರಲ್ ರಾದರ್ ದ್ಯಾನ್ ಒನ್ ಕಾಂಪೋನೆಂಟ್ ಆಫ್ ಜಾಬ್ ಪರ್ಫಾರ್ಮೆನ್ಸ್. ಇದು ಫ್ರೀಕ್ವೆಂಟ್ಲಿ ಅಪ್ಲೈ ಆಗುತ್ತೆ, ಸೆವರಲ್ ಇದಕ್ಕೆ ಅಪ್ಲೈ ಆಗುತ್ತೆ, ರಾದರ್ ದನ್ ಒನ್ ಕಾಂಪೋನೆಂಟ್ ಆಫ್ ಜಾಬ್ ಪರ್ಫಾರ್ಮೆನ್ಸ್ ತಗೊಂಡಾಗ ಇಟ್ ಈಸ್ ಫೀಸಿಬಲ್ ಫಾರ್ ಎ ಲಾರ್ಜ್ ಗ್ರೂಪ್ ಆಫ್ ಎಂಪ್ಲಾಯಿ. ಇದು ಸೂಟಬಲ್ ಆಗುತ್ತೆ. ಯಾವಾಗ ಇದು ಫೋರ್ಸ್ಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ನ ಯೂಸ್ ಮಾಡಬೇಕಾದ್ರೆ ಲಾರ್ಜ್ ಗ್ರೂಪ್ ಆಫ್ ಎಂಪ್ಲಾಯಿ ಇದ್ದಾಗ ಇದನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಚೆಕ್ ಲಿಸ್ಟ್ ಮೆಥಡ್ ಅಂಡ್ ವೆಯ್ಟೆಡ್ ಚೆಕ್ ಲಿಸ್ಟ್. ಸೊ ಇದು ಅನದರ್ ಸಿಂಪಲ್ ಟೈಪ್ ಆಫ್ ಇಂಡಿವಿಜುವಲ್ ಇವ್ಯಾಲ್ಯೂಯೇಷನ್ ಮೆಥಡ್ ಈಸ್ ಅ ಚೆಕ್ ಲಿಸ್ಟ್. ಇಂಡಿವಿಜುವಲ್ ಇವ್ಯಾಲ್ಯೂಟ್ ಮಾಡ್ತಾರೆ. ಚೆಕ್ ಲಿಸ್ಟ್ ರೆಪ್ರೆಸೆಂಟ್ಸ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್
ಎ ಸೆಟ್ ಆಫ್ ಆಬ್ಜೆಕ್ಟಿವ್ಸ್ ಆರ್ ಡಿಸ್ಕ್ರೈಬ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಎಂಪ್ಲಾಯಿ ಅಂಡ್ ಇಸ್ ಬಿಹೇವಿಯರ್. ಒಬ್ಬ ಎಂಪ್ಲಾಯಿ ಮತ್ತೆ ಅವನ ಬಿಹೇವಿಯರ್ನ ನಾವು ಚೆಕ್ ಲಿಸ್ಟ್ ಮಾಡುವಂಥ ಕೆಲಸ ಚೆಕ್ ಲಿಸ್ಟ್ ಮೆಥಡ್ ಅಥವಾ ವೆಯ್ಟೆಡ್ ಚೆಕ್ ಲಿಸ್ಟ್ ಮೆಥಡ್ ಅಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಕ್ರಿಟಿಕಲ್ ಇನ್ಸಿಡೆಂಟ್ ಮೆಥಡ್ ಅಂತ. ಸೊ ಇದು ಈ ಟ್ರೆಡಿಷನಲ್ ಮೆಥಡ್ ಬಂದಾಗ ಈ ಮೆಥಡ್ ಅಲ್ಲಿ ದ ಮ್ಯಾನೇಜರ್ ಪ್ರಿಪೇರ್ ದ ಲೀಸ್ಟ್ ಆಫ್ ಸ್ಟೇಟ್ಮೆಂಟ್ಸ್ ಆಫ್ ವೆರಿ ಎಫೆಕ್ಟಿವ್ ಅಂಡ್ ಇನ್ಎಫೆಕ್ಟಿವ್ ಬಿಹೇವಿಯರ್ ಆಫ್ ಅನ್ ಎಂಪ್ಲಾಯಿ. ಒಬ್ಬ ವ್ಯಕ್ತಿಯ ಎಫೆಕ್ಟಿವ್ ಬಿಹೇವಿಯರ್ ಮತ್ತು ಇನ್ಎಫೆಕ್ಟಿವ್ ಬಿಹೇವಿಯರ್ ಎರಡನ್ನೂ ಲಿಸ್ಟ್ ಮಾಡ್ತಾನೆ. ದಿಸ್ ಕ್ರಿಟಿಕಲ್ ಇನ್ಸಿಡೆಂಟ್ಸ್ ಆರ್ ಇವೆಂಟ್ಸ್ ರೆಪ್ರೆಸೆಂಟ್ಸ್ ಔಟ್ಸ್ಟ್ಯಾಂಡಿಂಗ್ ಆರ್ ಪೂರ್ ಬಿಹೇವಿಯರ್ ಆಫ್ ದ ಎಂಪ್ಲಾಯಿ ಆನ್ ದ ಜಾಬ್. ಇದು ಅವನ ಔಟ್ಸ್ಟ್ಯಾಂಡಿಂಗ್ ಅಥವಾ ಪೂರ್ ಬಿಹೇವಿಯರ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಫ್ರೀ ಎಸ್ ಎ ಮೆಥಡ್. ಸೊ ಈ ಮೆಥಡ್ ಅಲ್ಲಿ ಬಂದಾಗ ಈ ಮೆಥಡ್ ಅಲ್ಲಿ ದ ರೇಟರ್ is asked to express the strong as well as a weak point of the employee's behavior. ಒಬ್ಬ ಎಂಪ್ಲಾಯಿಯ ಸ್ಟ್ರಾಂಗ್ ಪಾಯಿಂಟ್ ಮತ್ತು ವೀಕ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಬೇಗ ಸ್ಟ್ರೆಸ್ ತಗೋತಾರೆ, ವೀಕ್ ಪಾಯಿಂಟ್. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ಸ್ಟ್ರಾಂಗ್ ಪಾಯಿಂಟ್. ಆ ಥರ ದಿಸ್ ಟೆಕ್ನಿಕ್ ಇಸ್ ನಾರ್ಮಲಿ ಯೂಸ್ಡ್ ವೆನ್ ದ ಕಾಂಬಿನೇಷನ್ ಆಫ್ ಗ್ರಾಫಿಕ್ ರೇಟಿಂಗ್ ಸ್ಕೇಲ್ ಬಿಕಾಸ್ ದ ರೇಟರ್ ಕ್ಯಾನ್ ಎಲಾಬರೇಟ್ ಪ್ರೆಸೆಂಟ್ ದ ಸ್ಕೇಲ್ ಬೈ ಸಬ್ಸ್ಟಾನ್ಶಿಯೇಟಿಂಗ್ ಅನ್ ಎಕ್ಸ್ಪ್ಲನೇಷನ್ ಫಾರ್ ಹಿಸ್ ರೇಟಿಂಗ್. ಸೊ ಇದನ್ನ ಕಂಬೈನ್ ಮಾಡ್ತಾರೆ, ಗ್ರಾಫಿಕ್ ರೇಟಿಂಗ್ ಸ್ಕೇಲ್ ಜೊತೆ ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಗ್ರೂಪ್ ಅಪ್ರೈಸಲ್. ಸೊ ಇಲ್ಲಿ ಈ ಮೆಥಡ್ ಅಲ್ಲಿ ಎಂಪ್ಲಾಯೀಸ್ ಆರ್ ರೇಟೆಡ್ ಬೈ ಅನ್ ಅಪ್ರೈಸಲ್ ಗ್ರೂಪ್ ಕನ್ಸಿಸ್ಟಿಂಗ್ ಆಫ್ ದೇರ್ ಸೂಪರ್ವೈಸರು, 3 or 4 ಅದರ್ ಪರ್ಸನ್ಸ್ ಹೂ ಹ್ಯಾವ್ ಸಮ್ ನಾಲೆಡ್ಜ್ ಆಫ್ ದೇರ್ ಪರ್ಫಾರ್ಮೆನ್ಸ್. ನಾಲೆಡ್ಜ್ ಇರೋರು ಗ್ರೂಪ್ ಅಲ್ಲಿ ಅಪ್ರೈಸ್ ಮಾಡ್ತಾರೆ. ನೆಕ್ಸ್ಟ್ ಫೀಲ್ಡ್ ರಿವ್ಯೂ. ಸೊ ಈ ಮೆಥಡ್ ಅಲ್ಲಿ ಅನ್ ಎಕ್ಸ್ಪರ್ಟ್ ಫ್ರಮ್ ದ ಪರ್ಸನಲ್ ಡಿಪಾರ್ಟ್ಮೆಂಟ್ ಇಂಟರ್ವ್ಯೂಸ್ ದ ಲೈನ್ ಸೂಪರ್ವೈಸರ್. ಪರ್ಸನಲ್ ಡಿಪಾರ್ಟ್ಮೆಂಟ್ ಎಕ್ಸ್ಪರ್ಟ್ಸ್ ಲೈನ್ ಸೂಪರ್ವೈಸರ್ ಇಂಟರ್ವ್ಯೂ ಮಾಡ್ತಾರೆ ಟು ಇವ್ಯಾಲ್ಯೂಯೇಟ್ ದೇರ್ ರೆಸ್ಪೆಕ್ಟಿವ್ ಸಬಾರ್ಡಿನೇಟ್ಸ್ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ. ದ ಎಕ್ಸ್ಪರ್ಟ್ಸ್ ಕ್ವಶನ್ ದ ಸೂಪರ್ವೈಸರ್ ಅಂಡ್ ಒಬ್ಟೈನ್ ಆಲ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಫ್ ಈಚ್ ಎಂಪ್ಲಾಯಿ. ಪ್ರತಿಯೊಬ್ಬ ಎಂಪ್ಲಾಯಿನ ಇನ್ಫಾರ್ಮೇಶನ್ ಸೂಪರ್ವೈಸರ್ ಇಂದ ಕಲೆಕ್ಟ್ ಮಾಡ್ತಾರೆ ಅಂಡ್ ಟೇಕ್ ನೋಟ್ ಇಂದ ನೋಟ್ ಬುಕ್ ಅಲ್ಲಿ ನೋಟ್ ಮಾಡ್ಕೋತಾರೆ. ಅಂದ್ರೆ ಈ ನಿಮ್ಮ ಡಿಪಾರ್ಟ್ಮೆಂಟ್ ಇರುವಂತ ಎಂಪ್ಲಾಯೀಸ್ಗಳು ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ, ಇವ್ನು ಹೆಂಗೆ ಅವ್ರು ಹೆಂಗೆ ಅಂತ ಕೇಳ್ತಾರೆ. ನೆಕ್ಸ್ಟ್ ನಾಮಿನೇಷನ್ಸ್. Under this method, appraisers are asked to identify the exceptionally poor performance who are the singled out for the special treatment. ಸ್ಪೆಷಲ್ ಟ್ರೀಟ್ಮೆಂಟ್ಗೆ ಯಾರಾದರೂ ಪೂರ್ ಪರ್ಫಾರ್ಮೆನ್ಸ್ ಇದ್ರೆ ಅಂಥವ್ರನ್ನ ನಾಮಿನೇಟ್ ಮಾಡಿ ಅಂತ ನಾಮಿನೇಷನ್ನ ಮಾಡಿಸ್ಕೋತಾರೆ. ಓಕೆ. ನೆಕ್ಸ್ಟ್ 12th ವರ್ಕ್ ಸ್ಯಾಂಪಲ್ ಟೆಸ್ಟ್. ಸೊ ಈ ಮೆಥಡ್ ಅಲ್ಲಿ ಟ್ರೆಡಿಷನಲ್ ಮೆಥಡ್ ಎಂಪ್ಲಾಯೀಸ್ ಆರ್ ಗಿವನ್ ಫ್ರಮ್ ಟೈಮ್ ಟು ಟೈಮ್ ವರ್ಕ್ ರಿಲೇಟೆಡ್ ಟೆಸ್ಟ್ ವಿಚ್ ಆರ್ ದೆನ್ ಇವ್ಯಾಲ್ಯೂಯೇಟೆಡ್. ವರ್ಕ್ ರಿಲೇಟೆಡ್ ಟೆಸ್ಟ್ ಕೊಡೋದು ಹೆಂಗ್ ಮಾಡ್ತಾರೆ ಅಂತ, ಆ ಟೆಸ್ಟ್ ಕೊಟ್ಟು ಮಾಡ್ತಿದ್ದಾರೋ ಸರಿಯಾಗಿಲ್ವಾ ಅಂತ ಚೆಕ್ ಮಾಡೋಂಥದ್ದು, ಅದು ವರ್ಕ್ ಸ್ಯಾಂಪಲ್ ಟೆಸ್ಟ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ಸ್. ಸೊ ಇನ್ ದ ಮೋಸ್ಟ್ ಆಫ್ ದ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ ಮತ್ತೆ ಪಬ್ಲಿಕ್ ಎಂಟರ್ಪ್ರೈಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅಪ್ರೈಸಸ್ ಡನ್ ಥ್ರೂ ಆನ್ಯುಯಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ನ ಬರೀತಾರೆ. ಈ ರಿಪೋರ್ಟ್ ನ ಮ್ಯಾನೇಜರು ಅವರ ಹೆಡ್ ಬರೀತಾರೆ. ಸೊ ದಿಸ್ ರಿಪೋರ್ಟ್ಸ್ ಆರ್ ರಿಟರ್ನ್ ಫಾರ್ ಎ ಯೂನಿಟ್ ಆಫ್ 1 year ಅಂಡ್ ರಿಲೇಟೆಡ್ ಪರ್ಫಾರ್ಮೆನ್ಸ್ ಎಬಿಲಿಟಿ ಅಂಡ್ ಕ್ಯಾರೆಕ್ಟರ್ ಆಫ್ ದ ಎಂಪ್ಲಾಯ್ ಡ್ಯೂರಿಂಗ್ ದ ಇಯರ್. ಒಬ್ಬ ಎಂಪ್ಲಾಯಿ ಎಬಿಲಿಟಿ ಮತ್ತೆ ಕ್ಯಾರೆಕ್ಟರ್ನ ಬರೆಯುವಂತ ಕೆಲಸನ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಲ್ಲಿ ಹಾಕ್ತಾರೆ. ಸೊ ಇದೆಲ್ಲ 13 ವಿಧದ ಟ್ರೆಡಿಷನಲ್ ಅಪ್ರೋಚಸ್ಗಳು ಇದೆ ಪರ್ಫಾರ್ಮೆನ್ಸ್ ಅಪ್ರೈಸ್ ಅಲ್ಲಿ. ನೆಕ್ಸ್ಟ್ ಮಾಡರ್ನ್ ಮೆಥಡ್ಸ್ ನೋಡೋಣ. ಮಾಡರ್ನ್ ಮೆಥಡ್ಗೆ ಬಂದ್ರೆ ಏನ್ ಬರುತ್ತೆ ಅಂದ್ರೆ ಇಟ್ ಮೇಕ್ಸ್ ಯೂಸ್ ಆಫ್ ದ ಲೇಟೆಸ್ಟ್ ಟೆಕ್ನಿಕ್ಸ್ ವಿಚ್ ರೇಟಿಂಗ್ which when compared to the traditional method is much more precise and accurate and valid. ಟ್ರೆಡಿಷನಲ್ ಮೆಥಡ್ ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ. ಸೊ ಅಲ್ಲಿ ಬಂದಾಗ ಫಸ್ಟ್ ಮಾಡರ್ನ್ ಮೆಥಡ್ ನ ಟ್ರೆಡಿಷನಲ್ ಮೆಥಡ್ ಕಂಪೇರ್ ಮಾಡಿದ್ರೆ ಮೋರ್ ಪ್ರಿಸೈಸ್ ಮತ್ತೆ ಅಕ್ಯುರೇಟ್ ಮತ್ತೆ ವ್ಯಾಲಿಡೇಟ್ ಇದೆ ಅಂತ ಹೇಳ್ತಾರೆ. ಫಸ್ಟ್ ಒನ್ ಅಸೆಸ್ಮೆಂಟ್ ಸೆಂಟರ್. ಸೊ ಫಸ್ಟ್ ಡೆವಲಪ್ಡ್ ಇನ್ USA and UK in 1943 ಡೆವಲಪ್ ಮಾಡ್ತಾರೆ. ದ ಅಸೆಸ್ಮೆಂಟ್ ಸೆಂಟರ್ ಈಸ್ ದ ಗೇನಿಂಗ್ ದ ಪಾಪ್ಯುಲಾರಿಟಿ as an assessment center is a central location where the managers may come together to participate in the job related exercise evaluated by the trained observers. Trained observers ಇಂದ ಅದನ್ನ ಇವಾಲ್ಯುವೇಟ್ ಮಾಡ್ತಾರೆ ಮ್ಯಾನೇಜರ್ಸ್ಗಳು. ಸೊ ಅದನ್ನ ನಾವು ಅಸೆಸ್ಮೆಂಟ್ ಸೆಂಟರ್ ಅಂತ ಕರಿತೀವಿ. ಅವರು ಒಟ್ಟಿಗೆ ಬಂದು ಪಾರ್ಟಿಸಿಪೇಟ್ ಇನ್ ದ ಜಾಬ್ ರಿಲೇಟೆಡ್ ಎಕ್ಸರ್ಸೈಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತೆ ಇವ್ಯಾಲ್ಯೂಯೇಟ್ ಬೈ ದ ಟ್ರೈನ್ಡ್ ಟ್ರೈನಿಂಗ್ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ ಅವ್ರನ್ನ. An assessment center generally measures the interpersonal skill, communication skill, ability and plan organize, self confidence, ರೆಸಿಸ್ಟೆನ್ಸ್ ಟು ಸ್ಟ್ರೆಸ್, ಮೆಂಟಲ್ ಅಲರ್ಟ್ನೆಸ್ ಎಕ್ಸೆಟ್ರಾ ಎಲ್ಲದನ್ನು ಕೂಡ ಅವರು ಚೆಕ್ ಮಾಡ್ತಾರೆ. ಅದನ್ನ ನಾವು ಅಸೆಸ್ಮೆಂಟ್ ಸ್ಟ್ರೆಸ್ ಸೆಂಟರ್ ಅಂತ ಅಸೆಸ್ ಮಾಡೋದು, ಒಬ್ಬ ವ್ಯಕ್ತಿನ ಅಳಿಯೋದು. ಅದನ್ನ ನಾವು ಮಾಡರ್ನ್ ಮೆಥಡ್ ಅಲ್ಲಿ ಫಸ್ಟ್ ಮೆಥಡ್ ಆಗುತ್ತೆ. ನೆಕ್ಸ್ಟ್ HR ಅಕೌಂಟಿಂಗ್ ಬಂದ್ರೆ, ಸೊ HR ಇಸ್ ಅ ವ್ಯಾಲ್ಯೂಯಬಲ್ ಅಸೆಟ್ ಆಫ್ ಅನ್ ಆರ್ಗನೈಸೇಷನ್. ಒಂದು ಅಸೆಟ್ ನ ಆರ್ಗನೈಸೇಷನ್ ಒಂದು ವ್ಯಾಲ್ಯೂಯಬಲ್ ಅಸೆಟ್ ಅಂತ ಹ್ಯೂಮನ್ ರಿಸೋರ್ಸ್ ನಾವು ಕನ್ಸಿಡರ್ ಮಾಡ್ತೀವಿ. ಹ್ಯೂಮನ್ ರಿಸೋರ್ಸ್ ಕೂಡ ಒಂದು ಅಸೆಟ್ ನಮಗೆ. ಸೊ ದಿಸ್ ಅಸೆಟ್ ಕ್ಯಾನ್ ಬಿ ವ್ಯಾಲ್ಯೂಡ್ ಇನ್ ಟರ್ಮ್ಸ್ ಆಫ್ ಮನಿ. ಅವರ ಮನಿಯಲ್ಲಿ ಅಸೆಸ್ ಮಾಡೋದು. ಅಂದ್ರೆ ಈಗ ನಮ್ಗೆ ಕೊಡೋ ಸಂಬಳ ಸುಮ್ಮನೆ ಕೊಡಲ್ಲ, ಆ ಸಂಬಳಕ್ಕೆ ತಕ್ಕನ ಕೆಲಸ ಮಾಡಬೇಕಾಗತ್ತೆ. ಸೊ ಅದನ್ನ ನಾವು HR ಅಕೌಂಟಿಂಗ್ ಮೆಥಡ್ ಅಟ್ಯಾಚಸ್ ದ ಮನಿ ವ್ಯಾಲ್ಯೂ ಟು ದ ವ್ಯಾಲ್ಯೂ ಆಫ್ ದ ಫರ್ಮ್ಸ್ ಇಂಟರ್ನಲ್ ಹ್ಯೂಮನ್ ರಿಸೋರ್ಸ್ ಅಂಡ್ ಇಟ್ಸ್ ಎಕ್ಸ್ಟರ್ನಲ್ ಕಸ್ಟಮರ್
ಗುಡ್ ವಿಲ್, ಎಕ್ಸ್ಟರ್ನಲ್ ಕಸ್ಟಮರ್ ಗುಡ್ ವಿಲ್ ಯಾವ ರೀತಿ ಇದೆ ಕಂಪನಿ ಮೇಲೆ, ಅದು ಕಂಪನಿಯ ಇಂಟರ್ನಲ್ ಹ್ಯೂಮನ್ ರಿಸೋರ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ನಮ್ಮ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂದ್ರೆ ನಮ್ಮ ಎಂಪ್ಲಾಯೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ, ಅದರಿಂದ HR ಅಕೌಂಟಿಂಗ್ ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬಿಹೇವಿಯರಲ್ ಆಂಕರ್ಡ್ ರೇಟಿಂಗ್ ಸ್ಕೇಲು. ಓಕೆ, ಇಲ್ಲಿ ಬಂದಾಗ ಆಲ್ಸೋ ನೋನ್ ಆಸ್ ಬಿಹೇವಿಯರಲ್ ಎಕ್ಸೆಪ್ಷನಲ್ ಸ್ಕೇಲ್ ಅಂತ ಕರಿತೀವಿ. ದಿಸ್ ಮೆಥಡ್ ರೆಪ್ರೆಸೆಂಟ್ಸ್ ದ ಲೇಟೆಸ್ಟ್ ಇನೋವೇಷನ್ ಇನ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಲೇಟೆಸ್ಟ್ ಇನೋವೇಷನ್ ರೆಪ್ರೆಸೆಂಟ್ ಮಾಡುತ್ತೆ. ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ದ ರೇಟಿಂಗ್ ಸ್ಕೇಲ್ ಅಂಡ್ ಕ್ರಿಟಿಕಲ್ ಇನ್ಸಿಡೆಂಟಲ್ ಟೆಕ್ನಿಕ್ಸ್ ಆಫ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. ಒಬ್ಬ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ನ ರೇಟಿಂಗ್ ಸ್ಕೇಲ್ ಮತ್ತೆ ಕ್ರಿಟಿಕಲ್ ಇನ್ಸಿಡೆಂಟ್ ಟೆಕ್ನಿಕ್ಸ್, ಏನಾದ್ರು ಕ್ರಿಟಿಕಲ್ ಇನ್ಸಿಡೆಂಟ್ ಇದೆಯಾ, ಎರಡನ್ನೂ ಕಾಂಬಿನೇಷನ್ ಮಾಡಿ ಬಿಹೇವಿಯರಲ್ ಆಂಕರ್ಡ್ ರೇಟಿಂಗ್ ಸ್ಕೇಲ್ ನ ಮಾಡ್ತಾರೆ. ಅಂದ್ರೆ ಬಿಹೇವಿಯರ್ ನ ಚೆಕ್ ಮಾಡ್ತಾರೆ. ಸೊ ಕ್ರಿಟಿಕಲ್ ಆಗಿದ್ದಾಗ ಸಿಚುಯೇಷನ್ ಮತ್ತೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಅವರು ಬಿಹೇವ್ ಮಾಡ್ತಾರೆ ಅದನ್ನ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಲಾಸ್ಟ್ ಬಂದಾಗ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್, MBO ಅಂತ ಬರುತ್ತೆ. ಸೊ ಇನ್ ದ ಬೇಸಿಕ್ ಫಾರ್ಮ್ ದ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ ರಿಕ್ವೈರ್ಸ್ ದ ಮ್ಯಾನೇಜರ್ಸ್ ಟು ಸೆಟ್ ಅ ಸ್ಪೆಸಿಫಿಕ್ ಮೆಜರಬಲ್ ಗೋಲ್ಸ್ ವಿತ್ ಈಚ್ ಎಂಪ್ಲಾಯಿ ಅಂಡ್ ದೆನ್ ಪಿರಿಯಾಡಿಕಲಿ ಡಿಸ್ಕಸ್ ಹಿಸ್ ಪ್ರೋಗ್ರೆಸ್ ಟುವರ್ಡ್ಸ್ ದಿಸ್ ಗೋಲ್ಸ್. ಅವರ ಪ್ರೋಗ್ರೆಸ್ ಪಿರಿಯಾಡಿಕಲಿ ಡಿಸ್ಕಸ್ ಮಾಡ್ತಾರೆ. ಒಂದು ಆಬ್ಜೆಕ್ಟಿವ್ಸ್ ನ ಸೆಟ್ ಮಾಡ್ಕೋತಾರೆ, ಫಿಸಿಕಲಿ ಮೆಜರಬಲ್ ಗೋಲ್ಸ್ ನ ಇಟ್ಕೋತಾರೆ ಈಚ್ ಎಂಪ್ಲಾಯಿಗೆ, ಮತ್ತೆ ಅವ್ರ ಜೊತೆ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ ಕ್ಯಾನ್ ಬಿ ದ ಮಾಡೆಸ್ಟ್ ಸ್ಕೇಲ್ ವಿಚ್ ಸಬಾರ್ಡಿನೇಟ್ಸ್ ಅಂಡ್ ಸೂಪರ್ವೈಸರ್ಸ್ ಸುಪೀರಿಯರ್ಸ್ ಜಾಯಿಂಟ್ಲಿ ಸೆಟ್ಟಿಂಗ್ ದ ಗೋಲ್. ಸಬಾರ್ಡಿನೇಟ್ ಮತ್ತು ಸುಪೀರಿಯರ್ ಜಾಯಿಂಟ್ ಆಗಿ ಗೋಲ್ ನ ಸೆಟ್ ಮಾಡ್ತಾರೆ ಅಂಡ್ ದ ಪಿರಿಯಾಡಿಕಲಿ ಪ್ರೊವೈಡಿಂಗ್ ದ ಫೀಡ್ಬ್ಯಾಕ್ ನ ಪ್ರೊವೈಡ್ ಮಾಡ್ತಾರೆ. ಹವೆವರ್ the term management objective almost always refers to a comprehensive organization-wise goal setting and appraisal program that consisting of the following steps. The following steps ನ ಕನ್ಸಿಸ್ಟ್ ಆಗಿದೆ, ಇನ್ಕ್ಲೂಡ್ ಆಗಿದೆ. ಏನಂದ್ರೆ ಆರ್ಗನೈಸೇಷನ್ ಗೋಲ್ ನ ಸೆಟ್ ಮಾಡೋದು, ಸೆಟ್ಟಿಂಗ್ ಆರ್ಗನೈಸೇಷನ್ ಗೋಲ್, ಸೆಟ್ಟಿಂಗ್ ಡಿಪಾರ್ಟ್ಮೆಂಟಲ್ ಗೋಲ್ ನ ಸೆಟ್ ಮಾಡ್ಕೊಳ್ಳುವಂಥದ್ದು, ಅದರಲ್ಲಿ ಆರ್ಗನೈಸೇಷನ್ ಕೆಳಗಡೆ ಡಿಪಾರ್ಟ್ಮೆಂಟ್ ಬರುತ್ತೆ, ಅಂಡ್ ಡಿಫೈನ್ ದ ಎಕ್ಸ್ಪೆಕ್ಟೆಡ್ ರಿಸಲ್ಟ್, ದಟ್ ಈಸ್ ಇಂಡಿವಿಜುವಲ್ ಗೋಲ್ಸ್ ಆರ್ ಟಾರ್ಗೆಟ್. ಒಬ್ಬ ವ್ಯಕ್ತಿ ಆ ಡಿಪಾರ್ಟ್ಮೆಂಟ್ ಗೋಲ್ ಅಚೀವ್ ಮಾಡ್ಬೇಕಂದ್ರೆ ಇಂಡಿವಿಜುವಲ್ ಗೋಲ್ ಏನೋದನ್ನ ಡಿಫೈನ್ ಮಾಡ್ಕೊಳ್ಳೋದು. ಓಕೆ, ಆಮೇಲೆ ನಮ್ಮ ಪರ್ಫಾರ್ಮೆನ್ಸ್ ಆಯ್ತಾ, ಪರ್ಫಾರ್ಮೆನ್ಸ್ ರಿವ್ಯೂ ಮಾಡ್ಕೊಳ್ಳೋದು. ಆಮೇಲೆ ಪ್ರೊವೈಡ್ ಫೀಡ್ಬ್ಯಾಕ್. ಅಂದ್ರೆ ನೋಡಿ, ಆರ್ಗನೈಸೇಷನ್ ಗೋಲ್ ಅನ್ನೋದು ದೊಡ್ಡದು, ಅದ್ರ ಕಡೆಗೆ ಡಿಪಾರ್ಟ್ಮೆಂಟ್ ಗೋಲ್. ಆರ್ಗನೈಸೇಷನ್ ಗೋಲ್ ಅಚೀವ್ ಆಗ್ಬೇಕಂದ್ರೆ ಡಿಪಾರ್ಟ್ಮೆಂಟ್ ಗೋಲ್ ಅಚೀವ್ ಆಗಬೇಕು, ಡಿಪಾರ್ಟ್ಮೆಂಟ್ ಗೋಲ್ ಅಚೀವ್ ಆಗ್ಬೇಕಂದ್ರೆ ಇಂಡಿವಿಜುವಲ್ ಗೋಲ್ ಸೆಟ್ ಆಗಬೇಕು, ಇಂಡಿವಿಜುವಲ್ ಗೋಲ್ ನ ರಿವ್ಯೂ ಮಾಡ್ಕೋಬೇಕು, ಆಮೇಲೆ ಫೀಡ್ಬ್ಯಾಕ್ ತಗೋಬೇಕು, ಮಾಡಿದ್ವಾ ಇಲ್ವಾ ಅಂತ. ಅದನ್ನ ನಾವು ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಲಿ ಮಾಡ್ತಾರೆ. ದ ಕಾನ್ಸೆಪ್ಟ್ ಆಫ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ ವಾಸ್ ಫಸ್ಟ್ ಗಿವನ್ ಬೈ ಪೀಟರ್ ಡ್ರಕ್ಕರ್ ಇನ್ 1954. ನೋಡಿ, ಇದು ಇಂಪಾರ್ಟೆಂಟ್. ಯಾರಿಂದ ಕೊಟ್ಟಿದ್ದಾರೆ? ಪೀಟರ್ ಡ್ರಕ್ಕರ್ ಇನ್ 1954. So it can be defined as a process whereby the employee and the superior come together to identify the common goal. ಇಲ್ಲಿ ಎಂಪ್ಲಾಯಿ ಮತ್ತೆ ಸುಪೀರಿಯರ್ ಒಟ್ಟಿಗೆ ಬಂದು ಕಾಮನ್ ಗೋಲ್ ನ ಫಿಕ್ಸ್ ಮಾಡ್ತಾರೆ. ಅದು ಎಂಪ್ಲಾಯಿ ಸೆಟ್ ದೇರ್ ಗೋಲ್ಸ್ ಟು ಬಿ ಅಚೀವ್ಡ್. ಅವರ ಗೋಲ್ ಅಚೀವ್ ಆಗ್ಬೇಕಂತ ಅವರು ಸೆಟ್ ಮಾಡ್ಕೋತಾರೆ. ಓಕೆ, ನೆಕ್ಸ್ಟ್ 360 ಡಿಗ್ರಿ ಅಪ್ರೈಸಲ್. ಇಟ್ ಹ್ಯಾಸ್ ಅ 4 ಇಂಟಿಗ್ರಲ್ ಕಾಂಪೊನೆಂಟ್. ಲಾಸ್ಟ್ ಬಂದಾಗ ಮಾಡರ್ನ್ ಅಪ್ರೋಚ್ ಅಲ್ಲಿ 360 ಡಿಗ್ರಿ ಅಪ್ರೈಸಲ್ ಬರುತ್ತೆ. ಏನಂದ್ರೆ ಇಲ್ಲಿ 4 ಕಾಂಪೊನೆಂಟ್ ಇದೆ. ಸೆಲ್ಫ್ ಅಪ್ರೈಸಲ್, ನಮ್ಮನ್ನ ನಾವು ಸೆಲ್ಫ್ ಅಪ್ರೈಸಲ್ ಮಾಡೋದು. ಸುಪೀರಿಯರ್ ಅಪ್ರೈಸಲ್, ಸುಪೀರಿಯರ್ಗಳ ಅಪ್ರೈಸಲ್ ಮಾಡ್ತಾರೆ. ಸಬಾರ್ಡಿನೇಟ್ಗಳ ಅಪ್ರೈಸಲ್ ಮಾಡ್ತಾರೆ. ಪಿಯರ್ ಅಪ್ರೈಸಲ್ ಮಾಡ್ತಾರೆ. ಸೊ ಇದೆಲ್ಲರೂ ಸೇರಿ 360 ಡಿಗ್ರಿ ಲೆವೆಲ್ ಅಲ್ಲಿ ಅಪ್ರೈಸಲ್ ಆಗುತ್ತೆ. ಸೊ 360 ಡಿಗ್ರಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇಸ್ ಆಲ್ಸೋ ಎ ಪವರ್ಫುಲ್ ಡೆವಲಪ್ಮೆಂಟಲ್ ಟೂಲ್ ಬಿಕಾಸ್ ವೆನ್ ಕಂಡಕ್ಟೆಡ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಗಳೇ ಇಯರ್ಲಿ ಅವ್ರನ್ನ ಕಂಡಕ್ಟ್ ಮಾಡ್ತಾರೆ. ಇಟ್ ಹೆಲ್ಪ್ಸ್ ಟು ಕೀಪ್ ದ ಟ್ರ್ಯಾಕ್ ಆಫ್ ದಿ ಚೇಂಜ್ ಅದರ್ಸ್ ಪರ್ಸೆಪ್ಷನ್ ಅಬೌಟ್ ದ ಎಂಪ್ಲಾಯಿ. ಒಬ್ಬ ಅದರ್ ಎಂಪ್ಲಾಯಿಗೆ ಅವರ ಪರ್ಸೆಪ್ಷನ್ ಚೇಂಜ್ ಮಾಡಕ್ಕೆ ಅದು ಹೆಲ್ಪ್ ಮಾಡುತ್ತೆ. 360 ಡಿಗ್ರಿ ಅಪ್ರೈಸಲ್ ಇಸ್ ಜನರಲಿ ಫೌಂಡ್ ಮೋರ್ ಸೂಟಬಲ್ ಫಾರ್ ದ ಮ್ಯಾನೇಜರ್ಸ್ ಆಸ್ ಇಟ್ಸ್ ಹೆಲ್ಪ್ಸ್ ಟು ಅಸೆಸ್ ದೇರ್ ಲೀಡರ್ಶಿಪ್ ಅಂಡ್ ಮ್ಯಾನೇಜಿಂಗ್ ಸ್ಟೈಲ್. ಒಬ್ಬ ಮ್ಯಾನೇಜರ್ಗೆ ಇದು ತುಂಬಾ ಸೂಟಬಲ್ ಆಗುತ್ತೆ, ಯಾಕೆಂದ್ರೆ ಅವರ ಲೀಡರ್ಶಿಪ್ ಮತ್ತೆ ಮ್ಯಾನೇಜಿಂಗ್ ಸ್ಟೈಲ್ ನ ಅಸೆಸ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ದಿಸ್ ಟೆಕ್ನಿಕ್ ಇಸ್ ಬೀಂಗ್ ಎಫೆಕ್ಟಿವ್ಲಿ ಯೂಸ್ಡ್ ಅಕ್ರಾಸ್ ದ ಗ್ಲೋಬ್ ಫಾರ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ಗೆ 360 ಡಿಗ್ರಿ ಅಪ್ರೈಸಲ್ ನ ಬಳಸ್ಕೋತಾರೆ. ಇವೆಲ್ಲ ಕೂಡ ಮಾಡರ್ನ್ ಅಪ್ರೋಚ್ಗಳಾಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದಾಗ ಜಾಬ್ ಇವ್ಯಾಲ್ಯೂಯೇಷನ್. ಜಾಬ್ ಇವ್ಯಾಲ್ಯೂಯೇಷನ್ ಅಂದ್ರೆ ಏನು? ಸೊ ಇನ್ ದ ರೀಸೆಂಟ್ ಕಾರ್ಪೊರೇಟ್ ವರ್ಲ್ಡ್ ಎ ಗ್ರೇಟ್ ಡೀಲ್ ಆಫ್ ಅಟೆನ್ಷನ್ ಇಸ್ ಪೇಡ್ ಟು ದ ವ್ಯಾಲ್ಯೂ ಆಫ್ ದ ಜಾಬ್. ಒಬ್ಬ ಜಾಬ್ಗೆ ಗ್ರೇಟ್ ಡೀಲ್ ಆಫ್ ಅಟೆನ್ಷನ್ ಕೊಟ್ಟಿದ್ದಾರೆ, ಪೇಡ್ ಟು ದ ವ್ಯಾಲ್ಯೂ ಆಫ್ ಜಾಬ್ಗೆ. ಸೊ ವೆನ್ ಎ ಪರ್ಟಿಕ್ಯುಲರ್ ಜಾಬ್ ಶುಡ್ ಬಿ ಪೇಡ್ ಇಸ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ದ ವ್ಯಾಲ್ಯೂ ಆಫ್ ಜಡ್ಜ್ಮೆಂಟ್ ಅಬೌಟ್ ವರ್ತಿನೆಸ್ ಆಫ್ ದ ಜಾಬ್. ಒಂದು ಜಾಬ್ಗೆ ಪೇ ಮಾಡ್ಬೇಕಂದ್ರೆ ಅದರ ವರ್ತಿನೆಸ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ, ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಇಟ್ ಇಸ್ ಅ ಪ್ರೋಸೆಸ್ ಆಫ್ ಅನಲೈಸಿಂಗ್ ಅಂಡ್ ಅಸೆಸಿಂಗ್ ದ ವೇರಿಯಸ್ ಜಾಬ್ ಸಿಸ್ಟಮ್ಯಾಟಿಕಲಿ. ಒಂದು ಡಿಫರೆಂಟ್ ಜಾಬ್ಗಳನ್ನ ಅನಲೈಸ್ ಮತ್ತೆ ಅಸೆಸಿಂಗ್ ಮಾಡೋದನ್ನ ನಾವು ಜಾಬ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಟು ಅಸರ್ಟೈನ್ ದ ರಿಲೇಟಿವ್ ವರ್ತ್ ಇನ್ ಅನ್ ಆರ್ಗನೈಸೇಷನ್ ಇದ್ರ ವರ್ತ್ ಇದೆಯಾ, ಇದು ಬೇಕಾ ಈ ಜಾಬ್ ಅಂತ ನೋಡುವಂಥದ್ದು. ಜಾಬ್ಸ್ ಆರ್ ಇವ್ಯಾಲ್ಯೂಯೇಟೆಡ್ ಆನ್ ದ ಬೇಸ್ ಆಫ್ ದರ್ ಕಂಟೆಂಟ್ ಅಂಡ್ ಪ್ಲೇಸ್ಡ್ ಇನ್ ದೇರ್ ಆರ್ಡರ್ ಆಫ್ ಇಂಪಾರ್ಟೆನ್ಸ್. ಆರ್ಡರ್ ಆಫ್ ಇಂಪಾರ್ಟೆನ್ಸ್ ಪ್ಲೇಸ್ ಮಾಡ್ತಾರೆ. ಇಟ್ ಶುಡ್ ಬಿ ನೋಟೆಡ್ ದಟ್ ಇನ್ ಎ ಜಾಬ್ ಇವ್ಯಾಲ್ಯೂಯೇಷನ್ ಪ್ರೋಗ್ರಾಮ್ ದ ಜಾಬ್ಸ್ ಆರ್ ರೇಟೆಡ್ ಅಂಡ್ ನಾಟ್ ದ ಜಾಬ್ ಹೋಲ್ಡರ್. ಜಾಬ್ ನ ರೇಟ್ ಮಾಡ್ತಾರೆ, ಜಾಬ್ ಹೋಲ್ಡರ್ಸ್ ನ ರೇಟ್ ಮಾಡಲ್ಲ ಇಲ್ಲಿ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಈಗ ಮ್ಯಾನೇಜರ್, ಅವ್ರ ಕೆಳಗಡೆ ಇನ್ನೊಬ್ರು ಜೂನಿಯರ್ ಮ್ಯಾನೇಜರ್ ಇರ್ತಾರೆ ಅಂತ ಅನ್ಕೊಳ್ಳಿ. ಅದು ಬೇಕಾ ಆ ಜಾಬು?
ಆ ಪೊಸಿಷನ್ ಬೇಕಂತ ನೋಡುವಂಥದ್ದು. ಓಕೆ, ವ್ಯಕ್ತಿನ ನೋಡಲ್ಲ ಇಲ್ಲಿ. ಜಾಬ್ ಇವ್ಯಾಲ್ಯೂಯೇಷನ್, ಜಾಬ್ ಅನಾಲಿಸಿಸ್, ಜಾಬ್ ಡಿಸ್ಕ್ರಿಪ್ಷನ್ ಮತ್ತೆ ಜಾಬ್ ಸ್ಪೆಸಿಫಿಕೇಶನ್ ಅಂತ ಡಿವೈಡ್ ಮಾಡ್ತಾರೆ ಇಲ್ಲಿ. ಸೊ ಜಾಬ್ ಡಿಸ್ಕ್ರಿಪ್ಷನ್ ಅಂದ್ರೆ ಏನು ಅಂದ್ರೆ, ಸೊ ಜಾಬ್ ಡಿಸ್ಕ್ರಿಪ್ಷನ್ ಇಟ್ ಈಸ್ ಎ ರಿಟನ್ ರೆಕಾರ್ಡ್ ಆಫ್ ದಿ ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ರಿಕ್ವೈರ್ಮೆಂಟ್ ಆಫ್ ಎ ಪರ್ಟಿಕ್ಯುಲರ್ ಜಾಬ್. ಅಂದ್ರೆ ಡಿಸ್ಕ್ರಿಪ್ಷನ್ ಅಂದ್ರೆ ಏನಂದ್ರೆ ನನ್ನ ಕೆಲಸ ಏನು. ಫಾರ್ ಎಕ್ಸಾಂಪಲ್ ಅಸಿಸ್ಟೆಂಟ್ ಪ್ರೊಫೆಸರ್, ಲೆಕ್ಚರರ್ ಅಂದ್ರೆ ಏನು, ಪಾಠ ಮಾಡೋದು. ಅಡ್ಮಿನಿಸ್ಟ್ರೇಷನ್ ಬರುವಂತ ಸಣ್ಣ ಪುಟ್ಟ ಡ್ಯೂಟಿಗಳನ್ನ ಮಾಡೋದು. ಆ ರೀತಿ ನಮ್ಮ ಡ್ಯೂಟಿ ಏನು, ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ನಮ್ಮ ರಿಕ್ವೈರ್ಮೆಂಟ್ ಏನು ಅನ್ನೋದನ್ನ ಹೇಳೋದನ್ನ ಜಾಬ್ ಡಿಸ್ಕ್ರಿಪ್ಷನ್ ಅಂತಾರೆ. ಡಿಸ್ಕ್ರೈಬ್ ಎ ಜಾಬ್ ಇನ್ ದ ಟರ್ಮ್ಸ್ ಆಫ್ ಇಟ್ಸ್ ಟೈಟಲ್ ಇಂದ, ಲೊಕೇಶನ್ ಇಂದ, ಡ್ಯೂಟೀಸು ಮತ್ತೆ ವರ್ಕಿಂಗ್ ಕಂಡೀಷನ್ ಅಂಡ್ ವರ್ಕ್ ಹೆಸಾರ್ಡ್ಸ್ ಗಳ ಮೇಲೆ ಡಿಸೈಡ್ ಮಾಡುತ್ತೆ. ಜಾಬ್ ಸ್ಪೆಸಿಫಿಕೇಶನ್ ಅಂದ್ರೆ ಏನಂದ್ರೆ ಡಿಸ್ಕ್ರೈಬ್ಸ್ ದ ಸ್ಟ್ಯಾಂಡರ್ಡ್ ಅಂಡ್ ದ ಕ್ವಾಲಿಟಿ ದಟ್ ಎ ಕ್ಯಾಂಡಿಡೇಟ್ ನೀಡ್ ಟು ಪೊಸೆಸ್ ಇನ್ ಆರ್ಡರ್ ಟು ಟೇಕ್ ಅಪ್ ಎ ಪರ್ಟಿಕ್ಯುಲರ್ ಜಾಬ್. ಅಂದ್ರೆ ಒಬ್ಬ ವ್ಯಕ್ತಿಗೆ ಅವನ ಕ್ವಾಲಿಟಿ ಏನಿರಬೇಕು, ಓಕೆ, ಅವನಿಗೆ ಕ್ವಾಲಿಫಿಕೇಶನ್ ಏನಿರಬೇಕು, ಆ ಪರ್ಟಿಕ್ಯುಲರ್ ಜಾಬ್ ತಗೊಳಕ್ಕೆ ಅವನಿಗೆ ಸ್ಪೆಸಿಫಿಕೇಶನ್ ಹೇಳೋದನ್ನ ಜಾಬ್ ಸ್ಪೆಸಿಫಿಕೇಶನ್ ಅಂತ. ಇಟ್ ಸ್ಪೀಕ್ಸ್ ದೇರ್ ಬೈ ಆಫ್ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್, ಆಟಿಟ್ಯೂಡ್, ಟ್ಯಾಲೆಂಟ್, ಸ್ಕಿಲ್ ಎಲ್ಲದನ್ನು ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಟೀಚಿಂಗ್ ಫ್ಯಾಕಲ್ಟಿ ಆಗ್ಬೇಕು ಡಿಗ್ರಿ ಕಾಲೇಜ್ಗೆ ಅಂದ್ರೆ PhD ಆಗಿರಬೇಕು, ನೆಟಸ್ಲೆಟ್ ಆಗಿರಬೇಕು, ಅದು ಸ್ಪೆಸಿಫಿಕೇಶನ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಮೆಥಡ್ಸ್ ಆಫ್ ಜಾಬ್ ಇವ್ಯಾಲ್ಯೂಯೇಷನ್. ಜಾಬ್ ಇವ್ಯಾಲ್ಯೂಯೇಷನ್ ಮೆಥಡ್ಸ್ಗಳೇನು? ಒಂದು ಅನಲಿಟಿಕಲ್ ಮೆಥಡ್, ಇನ್ನೊಂದು ನಾನ್ ಅನಲಿಟಿಕಲ್ ಮೆಥಡ್. ಸೊ ಅನಲಿಟಿಕಲ್ ಮೆಥಡ್ ಬಂದ್ರೆ ನೋಡೋಣ ಏನು ಅಂತ ಹೇಳ್ಬಿಟ್ಟು, ಅಲ್ಲಿ ಫಸ್ಟ್ ಬಂದಾಗ ಪಾಯಿಂಟ್ ರೇಟಿಂಗ್ ಬರುತ್ತೆ. ದಿಸ್ ಮೆಥಡ್ ಈಸ್ ವೈಡ್ಲಿ ಯೂಸ್ಡ್ ಕರೆಂಟ್ಲಿ ಈಗ ವೈಡ್ಲಿ ಯೂಸ್ ಮಾಡ್ತಿದ್ದಾರೆ. ಹಿಯರ್ ದ ಜಾಬ್ಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ದ ಟರ್ಮ್ಸ್ ಆಫ್ ಕೀ ಫ್ಯಾಕ್ಟರ್ಸ್ ಗಳನ್ನ ಅವ್ರನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ದ ಪಾಯಿಂಟ್ಸ್ ಆರ್ ದ ಅಸೈನ್ಡ್ ಟು ಈಚ್ ಫ್ಯಾಕ್ಟರ್ ಆಫ್ಟರ್ ಪ್ರಯಾರಿಟೈಸಿಂಗ್ ಈಚ್ ಫ್ಯಾಕ್ಟರ್ ಇನ್ ಆರ್ಡರ್ ಆಫ್ ಇಂಪಾರ್ಟೆನ್ಸ್. ಆರ್ಡರ್ ಆಫ್ ಇಂಪಾರ್ಟೆನ್ಸ್ ಮೇಲೆ ಈಚ್ ಫ್ಯಾಕ್ಟರ್ ನ ಪ್ರಯಾರಿಟೈಸ್ ಮಾಡ್ತಾರೆ ಇಲ್ಲಿ. ದಟ್ ಈಸ್ ಅನಲಿಟಿಕಲ್ ಮೆಥಡ್ ಅಲ್ಲಿ ಇದನ್ನ ಕನ್ಸಿಡರ್ ಮಾಡ್ತಾರೆ. ಮೆಥಡ್ಸ್ ಆಫ್ ಜಾಬ್ ವ್ಯಾಲ್ಯೂಯೇಷನ್ ಅಲ್ಲಿ ಅನಲಿಟಿಕಲ್ ಮೆಥಡ್ ಅಲ್ಲಿ ಪಾಯಿಂಟ್ ರೇಟಿಂಗ್ ಬರುತ್ತೆ. ನೆಕ್ಸ್ಟ್ ಫ್ಯಾಕ್ಟರ್ ಕಂಪ್ಯಾರಿಸನ್ ಬರುತ್ತೆ ಅನಲಿಟಿಕಲ್ ಮೆಥಡ್ ಅಲ್ಲಿ. ಎ ಮೋರ್ ಸಿಸ್ಟಮ್ಯಾಟಿಕ್ ಅಂಡ್ ಸೈಂಟಿಫಿಕ್ ಮೆಥಡ್ ಆಫ್ ಜಾಬ್ ಇವ್ಯಾಲ್ಯೂಯೇಷನ್ ಇಸ್ ಅ ಫ್ಯಾಕ್ಟರ್ ಕಂಪ್ಯಾರಿಸನ್ ಮೆಥಡ್. ಸಿಸ್ಟಮ್ಯಾಟಿಕ್ ಮತ್ತು ಸೈಂಟಿಫಿಕ್ ಮೆಥಡ್ ಆಗಿದೆ ಇದು. ಥ್ರೂ ಇಟ್ ಈಸ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಮೆಥಡ್ ಆಫ್ ಆಲ್. ಇದು ಮೋಸ್ಟ್ ಕಾಂಪ್ಲೆಕ್ಸ್ ಮೆಥಡ್ ಕೂಡ ಆಗಿದೆ. ಇಟ್ ಈಸ್ ಕನ್ಸಿಸ್ಟೆಂಟ್ ಅಂಡ್ ದ ಅಪ್ರಿಸಿಯಬಲ್. ಅಂಡರ್ ದಿಸ್ ಮೆಥಡ್ ಇನ್ಸ್ಟೆಡ್ ಆಫ್ ರ್ಯಾಂಕಿಂಗ್ ಕಂಪ್ಲೀಟ್ ಜಾಬ್ ನ ರ್ಯಾಂಕ್ ಮಾಡೋದ್ರ ಬದಲು ಜಾಬ್ ಈಸ್ ರ್ಯಾಂಕ್ಡ್ ಅಕಾರ್ಡಿಂಗ್ ಟು ದ ಸೀರೀಸ್ ಆಫ್ ಫ್ಯಾಕ್ಟರ್ಸ್ ಗಳನ್ನ ಇಟ್ಕೊಂಡು ರ್ಯಾಂಕ್ ಮಾಡ್ತಾರೆ. ದಿಸ್ ಫ್ಯಾಕ್ಟರ್ ಇನ್ಕ್ಲೂಡ್ಸ್ ಮೆಂಟಲ್ ಎಫರ್ಟ್, ಫಿಸಿಕಲ್ ಎಫರ್ಟ್, ಸ್ಕಿಲ್ ನೀಡೆಡ್, ವರ್ಕಿಂಗ್ ಕಂಡೀಷನ್, ಅದರ್ ರಿಲೆವೆಂಟ್ ಫ್ಯಾಕ್ಟರ್ಸ್ಗಳು ಏನೇನು ಬೇಕು ಅದನ್ನೆಲ್ಲ ಇಟ್ಕೊಂಡು ಇಷ್ಟು ಫ್ಯಾಕ್ಟರ್ಗಳನ್ನ ಇಟ್ಕೊಂಡು ಜಾಬ್ನ ರ್ಯಾಂಕ್ ಕೊಡ್ತಾ ಹೋಗ್ತಾರೆ ಜಾಬ್ಗೆ. ಸೊ ಅದನ್ನ ನಾವು ಫ್ಯಾಕ್ಟರ್ ಕಂಪ್ಯಾರಿಸನ್ ಅಂತ ಕರಿತೀವಿ. ಓಕೆ, ಸೊ ಇದು ಅನಲಿಟಿಕಲ್ ಮೆಥಡ್ಸ್. ನೆಕ್ಸ್ಟ್ ನಾನ್ ಅನಲಿಟಿಕಲ್ ಮೆಥಡ್ಗೆ ಬಂದಾಗ ರ್ಯಾಂಕಿಂಗ್ ಆರ್ ಜಾಬ್ ಕಂಪ್ಯಾರಿಸನ್ ಮೆಥಡ್. ರ್ಯಾಂಕಿಂಗ್ ಆರ್ ಜಾಬ್ ಕಂಪ್ಯಾರಿಸನ್ ಮೆಥಡ್ ಬರುತ್ತೆ. ಅಂದ್ರೆ ಏನಂದ್ರೆ ಪರ್ಹ್ಯಾಪ್ಸ್ ದ ಸಿಂಪ್ಲೆಸ್ಟ್ ಮೆಥಡ್ ಆಫ್ ಜಾಬ್ ಇವ್ಯಾಲ್ಯೂಯೇಷನ್ ಇಸ್ ದ ರ್ಯಾಂಕಿಂಗ್ ಮೆಥಡ್. ಅಕಾರ್ಡಿಂಗ್ ಟು ದಿಸ್ ಮೆಥಡ್ ಜಾಬ್ಸ್ ಆರ್ ಅರೇಂಜ್ಡ್ ಫ್ರಮ್ ಹೈಯೆಸ್ಟ್ ಟು ಲೋಯೆಸ್ಟ್ ಅರೇಂಜ್ ಮಾಡ್ತಾರೆ ಇನ್ ಆರ್ಡರ್ ಟು ದೇರ್ ವ್ಯಾಲ್ಯೂ ಆರ್ ಮೆರಿಟ್ ಟು ದ ಆರ್ಗನೈಸೇಷನ್ ವ್ಯಾಲ್ಯೂ ಮತ್ತೆ ಮೆರಿಟ್ ನ ನೋಡೋಕ್ಕೋಸ್ಕರ. ಸೊ ಇಲ್ಲಿ ರ್ಯಾಂಕಿಂಗ್ ಆರ್ ಜಾಬ್ ಕಂಪ್ಯಾರಿಸನ್ ಮೆಥಡ್ ಅಲ್ಲಿ ಹೈಯೆಸ್ಟ್ ಟು ಲೋಯೆಸ್ಟ್ ಅರೇಂಜ್ ಮಾಡ್ತಾರೆ ಜಾಬ್ಸ್ ಗಳನ್ನ. ನೆಕ್ಸ್ಟ್ ಜಾಬ್ ಗ್ರೇಡಿಂಗ್ ಆರ್ ಜಾಬ್ ಕ್ಲಾಸಿಫಿಕೇಶನ್ ಮೆಥಡ್ ಬಂದಾಗ ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ಮೆಥಡ್ ಎ ಪ್ರೀ ಡಿಟರ್ಮೈನ್ಡ್ ನಂಬರ್ ಆಫ್ ಜಾಬ್ ಗ್ರೂಪ್ಸ್ ಆರ್ ಜಾಬ್ ಕ್ಲಾಸಸ್ ಆರ್ ಎಸ್ಟಾಬ್ಲಿಷ್ಡ್. ಜಾಬ್ ಗ್ರೂಪ್ ಮತ್ತೆ ಜಾಬ್ ಕ್ಲಾಸ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ ಪ್ರೀ ಡಿಟರ್ಮೈನ್ ಆಗಿ. ಅಂಡ್ ದ ಜಾಬ್ಸ್ ಆರ್ ಅಸೈನ್ಡ್ ಟು ದಿಸ್ ಕ್ಲಾಸಿಫಿಕೇಶನ್. ಜಾಬ್ಸ್ ನ ದಿಸ್ ಕ್ಲಾಸಿಫಿಕೇಶನ್ಗೆ ಅಸೈನ್ ಮಾಡಿರ್ತಾರೆ. ದಿಸ್ ಮೆಥಡ್ ಪ್ಲೇಸಸ್ ಗ್ರೂಪ್ಸ್ ಆಫ್ ಜಾಬ್ಸ್ ಇಂಟು ಜಾಬ್ ಕ್ಲಾಸಸ್ ಆರ್ ಜಾಬ್ ಗ್ರೇಡ್ಸ್. ಗ್ರೂಪ್ಸ್ ಆಫ್ ಜಾಬ್ಸ್ ನ ಜಾಬ್ ಕ್ಲಾಸ್ ಮತ್ತೆ ಜಾಬ್ ಗ್ರೇಡ್ಗೆ ಪ್ಲೇಸ್ ಮಾಡ್ತಾರೆ. ಸಪರೇಟ್ ಕ್ಲಾಸ್ ಮೇ ಬಿ ಇನ್ಕ್ಲೂಡೆಡ್ ಆಫೀಸ್, ಕ್ಲರಿಕಲ್, ಮ್ಯಾನೇಜರಲ್, ಪರ್ಸನಲ್ ಎಕ್ಸೆಟ್ರಾ. ಈ ರೀತಿ ಗ್ರೂಪಿಂಗ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ. ಅಂದ್ರೆ ಈಗ ಆಫೀಸ್ ಎಂಪ್ಲಾಯಿ, ಕ್ಲರಿಕಲ್ ಸ್ಟಾಫ್, ಮ್ಯಾನೇಜರಲ್ ಸ್ಟಾಫ್, ಪರ್ಸನಲ್ ಎಂಪ್ಲಾಯಿ ಆ ಥರ ಡಿವೈಡ್ ಮಾಡ್ತಾರೆ. ಅದನ್ನ ನಾವು ಜಾಬ್ ಗ್ರೇಡಿಂಗ್ ಆರ್ ಜಾಬ್ ಕ್ಲಾಸಿಫಿಕೇಶನ್ ಮೆಥಡ್ ಅಂತ ಕರಿತೀವಿ. ನೆಕ್ಸ್ಟ್ ಸೊ ಜಾಬ್ ಇವ್ಯಾಲ್ಯೂಯೇಷನ್ ಅಂತ ನೆಕ್ಸ್ಟ್ ಬಂದಾಗ ಕಾಂಪನ್ಸೇಷನ್. ಸೊ ಕಾಂಪನ್ಸೇಷನ್ ಅದು ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ HR ಗೆ ಬಂದಾಗ ವರ್ಕರ್ಸ್ ರೆಂಡರ್ ದೇರ್ ಸರ್ವಿಸಸ್ ಫಾರ್ ವೇಜಸ್ ಅಂಡ್ ಸ್ಯಾಲರಿ. ಎಂಪ್ಲಾಯಿಗಳು ಅವ್ರ ಕೆಲಸ ಮಾಡೋದು ಸಂಬಳಕ್ಕೆ ಅಥವಾ ವೇಜಸ್ಗೆ ಕೆಲಸ ಮಾಡ್ತಾರೆ. ಆಲ್ಸೋ ಕಾಲ್ಡ್ ಕಾಂಪನ್ಸೇಷನ್ ಅಂತ ಕರಿತೀವಿ. ಇನ್ ಅದರ್ ವರ್ಡ್ಸ್ ವರ್ಕರ್ಸ್ ಎಕ್ಸ್ಚೇಂಜ್ ದೇರ್ ವರ್ಕ್ ಫಾರ್ ಅ ಕಾಂಪನ್ಸೇಷನ್. ಪ್ರತಿಯೊಬ್ಬರು ಕೂಡ ನಾವು ಸಂಬಳಕ್ಕೋಸ್ಕರ ಕೆಲಸ ಮಾಡೋದು. ಸೊ ಡೆಫಿನೇಷನ್ ಬಂದಾಗ ಕಾಂಪನ್ಸೇಷನ್ ಮೇ ಬಿ ಡಿಫೈನ್ಡ್ ಆಸ್ ಅ ಮನಿ ರಿಸೀವ್ಡ್ ಇನ್ ಪರ್ಫಾರ್ಮೆನ್ಸ್ ಆಫ್ ದ ವರ್ಕ್ ಪ್ಲಸ್ ಮೆನಿ ಕೈಂಡ್ಸ್ ಆಫ್ ಸರ್ವಿಸಸ್ ಅಂಡ್ ಬೆನಿಫಿಟ್ಸ್ ದಟ್ ಆರ್ಗನೈಸೇಷನ್ ಪ್ರೊವೈಡ್ ಟು ದೇರ್ ಎಂಪ್ಲಾಯಿ. ಕಾಂಪನ್ಸೇಷನ್ ಅಂದ್ರೆ ನಾವು ಮಾಡಿದ ಕೆಲಸಕ್ಕೆ ನಮಗೆ ಕೊಡುವಂತಹ ಸಂಬಳ ಇರ್ಬೋದು, ಬೇರೆ ಸರ್ವಿಸ್ಗಳಿರ್ಬೋದು, ಬೆನಿಫಿಟ್ಸ್ಗಳಿರ್ಬೋದು ಆರ್ಗನೈಸೇಷನ್ ಎಂಪ್ಲಾಯಿಗೆ ಕೊಡುವಂಥದ್ದು. ಸೊ ಟೆಕ್ನಿಕ್ಸ್ ಆಫ್ ವೇಜ್ ಫಿಕ್ಸೇಷನ್ ಬಂದಾಗ ಇಲ್ಲಿ ಕಾಂಪನ್ಸೇಷನ್ ವೇಜ್ನ ಯಾವ ರೀತಿ ಫಿಕ್ಸ್ ಮಾಡ್ತಾರೆ, ಇನ್ಸೆಂಟಿವ್ ಪ್ಲಾನ್ ಮತ್ತೆ ಫ್ರಿಂಜ್ ಬೆನಿಫಿಟ್ಸ್ ಪ್ಲಾನ್ ಅಂತ ಕರಿತೀವಿ. ಸೊ ಇಂಟೆನ್ಸಿವ್ ಪ್ಲಾನ್ ಬಂದಾಗ ಅದರೊಳಗಡೆ ಇಂಡಿವಿಜುವಲ್ ಇನ್ಸೆಂಟಿವ್ ಸಿಸ್ಟಮ್ ಬರುತ್ತೆ. ಟೈಮ್ ಬೇಸ್ಡ್ ಮೇಲೆ ಫಿಕ್ಸ್ ಮಾಡ್ತಾರೆ, ಪೀಸ್ ಬೇಸ್ ಮೇಲೆ ಫಿಕ್ಸ್ ಮಾಡ್ತಾರೆ, ಇನ್ಸೆಂಟಿವ್ ಬೇಸ್ ಮೇಲೆ ಫಿಕ್ಸ್ ಮಾಡ್ತಾರೆ. ಸೊ ಗ್ರೂಪ್ ಇನ್ಸೆಂಟಿವ್ ಸಿಸ್ಟಮ್ ಬಂದಾಗ ದ ಪ್ರೀಸ್ಮನ್ ಪ್ಲಾನು, ಸ್ಕೇಲನ್ ಪ್ಲಾನು, ಕೋಪ್ ಪಾರ್ಟ್ನರ್ಶಿಪ್ ಅಲ್ಲಿ ಡಿವೈಡ್ ಮಾಡ್ತಾರೆ. ನಾವು ಫ್ರಿಂಜ್ ಬೆನಿಫಿಟ್ಸ್ ಪ್ಲಾನಿಗೆ ಬಂದಾಗ ಪೇಮೆಂಟ್ ಫಾರ್
ಟೈಮ್ ನಾಟ್ ದ ವರ್ಕ್, ಟೈಮ್ಗೆ ಪೇಮೆಂಟ್ ಮಾಡೋಂಥದ್ದು, ಎಂಪ್ಲಾಯೀಸ್ ಸೆಕ್ಯೂರಿಟಿ ಮತ್ತು ಸೇಫ್ಟಿ ಆ್ಯಂಡ್ ಹೆಲ್ತಿ, ವರ್ಕ್ಮನ್ ಕಾಂಪನ್ಸೇಷನು, ಹೆಲ್ತ್ ಬೆನಿಫಿಟ್ಸ್ ಮತ್ತು ರಿಟೈರ್ಮೆಂಟ್ ಬೆನಿಫಿಟ್ಸ್ನ ಕೊಡ್ತಾರೆ. ಸೊ ಈ ರೀತಿ ವೇಜ್ ಫಿಕ್ಸೇಷನ್ ಆಗುತ್ತೆ. ಸೊ ಟೈಮ್ ಮೇಲೆ, ಪೀಸ್ ಮೇಲೆ, ಇನ್ಸೆಂಟಿವ್ ಮೇಲೆ. ಸೊ ಈಗ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಇನ್ಸೆಂಟಿವ್ ಮೇಲೆ ವರ್ಕ್ ಮಾಡುತ್ತೆ. ಈಗ ಯಾವುದು ನಾವು ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿದ್ರೆ ಪೀಸ್ ಮೇಲೆ, ಕೆಲವು ಕಡೆ ಟೈಮ್ ಬೇಸಿಸ್ ಮೇಲೆ, ಆ ರೀತಿ ಡಿಫ್ರೆಂಟ್ ಆಗಿ ಡಿವೈಡ್ ಮಾಡ್ತಾರೆ. ನೆಕ್ಸ್ಟ್, ಪ್ರಮೋಷನ್ ಅಂಡ್ ಟ್ರಾನ್ಸ್ಫರ್. ಸೊ ಇಂಟ್ರೊಡಕ್ಷನ್ ಆಫ್ ಪ್ರಮೋಷನ್ ಅಂಡ್ ಟ್ರಾನ್ಸ್ಫರ್ ಜನರಲಿ ಎಂಪ್ಲಾಯ್ ಇನ್ ಅನ್ ಆರ್ಗನೈಸೇಷನ್, ನೋ ಮ್ಯಾಟರ್ ಪ್ರೈವೇಟ್ ಅಥವಾ ಪಬ್ಲಿಕ್ ಇರ್ಬೋದು, ಗವರ್ನಮೆಂಟ್ ಇರ್ಬೋದು, ಸಬ್ಜೆಕ್ಟ್ ಮೊಬಿಲಿಟಿ ಇರುತ್ತೆ, ಇಲ್ಲಿ ಚೇಂಜ್ ಆಗ್ತಾನೆ ಇರ್ತಾರೆ. ಎಂಪ್ಲಾಯಿ ಮೇ ಬಿ ಪ್ರಮೋಟೆಡ್ ಆಸ್ ರಿವಾರ್ಡ್ ಬೇಸ್ಡ್ ಆನ್ ದೇರ್ ಕಾಂಟ್ರಿಬ್ಯೂಷನ್ ಅಂಡ್ ಸೇಮ್ ಸೀನಿಯಾರಿಟಿ. ದೇ ಮೇ ಬಿ ಟ್ರಾನ್ಸ್ಫರ್ಡ್ ಶಿಫ್ಟೆಡ್ ಫ್ರಮ್ ಒನ್ ಪ್ಲೇಸ್ ಅದರ್ ಪ್ಲೇಸ್ ಶಿಫ್ಟ್ ಮಾಡ್ಬೋದು. ಸೊ ಪ್ರಮೋಷನ್ ಅಂದ್ರೆ ಏನು? ಇಟ್ಸ್ ಅ ಮೀನ್ಸ್ ಅನ್ ಇಂಪ್ರೂವ್ಮೆಂಟ್ ಇನ್ ದ ಪೇನ ಕೊಡೋದು, ಪ್ರೆಸ್ಟೀಜ್ನ ಕೊಡೋದು, ಪೊಸಿಷನ್ನ ಕೊಡೋದು, ರೆಸ್ಪಾನ್ಸಿಬಿಲಿಟಿ ಕೊಡೋದು ಎಂಪ್ಲಾಯಿಗೆ ವಿತ್ ಇನ್ ಆರ್ಗನೈಸೇಷನ್. ಮತ್ತೆ ಪ್ರಮೋಷನ್ ಸಿಸ್ಟಮ್ ಏನಿರುತ್ತೆ ಇನ್ವಾಲ್ವ್ ದ ಕ್ಲಿಯರ್ ಕಟ್ ಡೆಫಿನೇಷನ್ ಆಫ್ ದ ಲೈನ್ ಆಫ್ ಫ್ಯೂಚರ್ ಆಫ್ ಅಡ್ವಾನ್ಸ್ಮೆಂಟ್ ಏನು ಮಾಡ್ತಾರೆ, ದ ಡೀಟೇಲ್ಡ್ ಪರ್ಸನಲ್ ರೆಕಾರ್ಡ್ಸ್ಗಳು, ಸ್ಪೆಸಿಫಿಕ್ ಪ್ರಮೋಷನ್ ಪ್ಲಾನ್ಸ್, ಡೆಫಿನೆಟ್ ಅಲೋಕೇಶನ್ ಆಫ್ ರೆಸ್ಪಾನ್ಸಿಬಿಲಿಟಿ ಫಾರ್ ಐಡೆಂಟಿಫೈಂಗ್ ದ ಪ್ರಮೋಟಬಲ್ ಇಂಡಿವಿಜುವಲ್ ಅಂಡ್ ಎ ಸೆಂಟ್ರಲೈಸ್ಡ್ ಕೋಆರ್ಡಿನೇಷನ್ ಆಫ್ ಪ್ರಮೋಷನ್ ಫಂಕ್ಷನ್ಗೆ ಸೆಂಟ್ರಲೈಸ್ಡ್ ಕೋಆರ್ಡಿನೇಷನ್ ಆಗುತ್ತೆ ಅಲ್ಲಿ. ನೆಕ್ಸ್ಟ್, ಟೈಪ್ಸ್ ಆಫ್ ಪ್ರಮೋಷನ್ ಬಂದಾಗ ವರ್ಟಿಕಲ್ ಪ್ರಮೋಷನ್, ಹಾರಿಜಾಂಟಲ್ ಪ್ರಮೋಷನ್, ಹಾರಿಜಾಂಟಲ್ ಅಪ್ಗ್ರೇಡೇಷನ್ ಪ್ರಮೋಷನ್, ಟ್ರೈ ಪ್ರಮೋಷನ್ ಬರುತ್ತೆ. ವರ್ಟಿಕಲ್ ಪ್ರಮೋಷನ್ ಅಂದ್ರೆ ಏನಂದ್ರೆ, ಅಂಡರ್ ದಿಸ್ ಟೈಪ್ ಆಫ್ ಪ್ರಮೋಷನ್ ಎಂಪ್ಲಾಯಿ ಇಸ್ ಮೂವ್ ಟು ದ ನೆಕ್ಸ್ಟ್ ಹೈಯರ್ ಲೆವೆಲ್ ಇನ್ ದ ಆರ್ಗನೈಸೇಷನ್ ಹೈರಾರ್ಕಿ ವಿತ್ ಅ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ, ಅಥಾರಿಟಿ, ಪೇ ಅಂಡ್ ಸ್ಟೇಟಸ್. ಇಲ್ಲಿ ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟಿನೂ ಕೊಡ್ತಾರೆ, ಪೇನು ಕೊಡ್ತಾರೆ, ಅಥಾರಿಟಿನೂ ಕೊಡ್ತಾರೆ, ಸ್ಟೇಟಸ್ನು ಕೊಡ್ತಾರೆ. ಅದನ್ನ ನಾವು ವರ್ಟಿಕಲ್ ಪ್ರಮೋಷನ್ ಅಂತ ಕರಿತೀವಿ. ಹಾರಿಜಾಂಟಲ್ ಅಪ್ಗ್ರೇಡೇಷನ್ ಪ್ರಮೋಷನ್ ಅಂದ್ರೆ, ಈ ಮೆಥಡ್ ಅಲ್ಲಿ ಜಾಬ್ ಈಸ್ ಅಪ್ಗ್ರೇಡೆಡ್ ಇನ್ ದ ಆರ್ಗನೈಸೇಷನ್ ಹೈರಾರ್ಕಿಲಿ ಅಪ್ಗ್ರೇಡ್ ಆಗುತ್ತೆ. ಕಾನ್ಸಿಕ್ವೆಂಟ್ಲಿ ಆಗಿ ದ ಎಂಪ್ಲಾಯಿ ಗೆಟ್ ಮೋರ್ ಪೇ, ಹೈಯರ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಎಕ್ಸಾಂಪಲ್, ಜಾಬ್ ಆಫ್ ಮೆಡಿಕಲ್ ಬೇಸಿಸ್ ಪ್ರಮೋಷನ್ ನಾವು ಎಕ್ಸಾಂಪಲ್ ತಗೋಬಹುದು. ನೆಕ್ಸ್ಟ್, ಡ್ರೈ ಪ್ರಮೋಷನ್. ಸೊ ಇಲ್ಲೇನಾಗುತ್ತೆ, ಅಂಡರ್ ದಿಸ್ ಪ್ರಮೋಷನ್ ದ ಎಂಪ್ಲಾಯಿ ಇಸ್ ಮೂವ್ ಟು ದ ನೆಕ್ಸ್ಟ್ ಹೈಯರ್ ಲೆವೆಲ್ ಇನ್ ದ ಆರ್ಗನೈಸೇಷನ್ ಹೈಯರ್ ಲೆವೆಲ್ಗೆ ಹೋಗ್ತಾರೆ, ಹೈರಾರ್ಕಿಗೆ ಹೋಗ್ತಾರೆ ವಿತ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಅಥಾರಿಟಿ ಅಂಡ್ ಸ್ಟೇಟಸ್ ವಿತೌಟ್ ಎನಿ ಇನ್ಕ್ರೀಸ್ ಇನ್ ದ ಸ್ಯಾಲರಿ. ಸ್ಯಾಲರಿ ಏನು ಇನ್ಕ್ರೀಸ್ ಆಗಲ್ಲ. ಓಕೆ, ಅದು ನಾವು ಡ್ರೈ ಪ್ರಮೋಷನ್ ಅಂತ ಕರಿತೀವಿ. ಈ ರೀತಿ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಮೋಷನ್ ನಾವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್, ಬೇಸಿಸ್ ಆಫ್ ಪ್ರಮೋಷನ್. ಪ್ರಮೋಷನ್ ಯಾವ ಬೇಸ್ ಮೇಲೆ ಮಾಡ್ತಾರೆ? ಒಂದು ಮೆರಿಟ್ ಬೇಸ್ಡ್ ಪ್ರಮೋಷನ್ ಇರ್ಬೋದು, ಸೀನಿಯಾರಿಟಿ ಬೇಸ್ಡ್ ಪ್ರಮೋಷನ್, ಸೀನಿಯಾರಿಟಿ ಕಮ್ ಮೆರಿಟ್ ಬೇಸ್ಡ್ ಪ್ರಮೋಷನ್. ಸೊ ಈ ರೀತಿ ಮೆರಿಟಿಂದ, ಸೀನಿಯಾರಿಟಿ ಕಮ್ ಮೆರಿಟ್ ಬೇಸ್ಡ್ ಎರಡನ್ನೂ ತಗೊಂಡು ಪ್ರಮೋಷನ್ ಮಾಡ್ತಾರೆ. ನೆಕ್ಸ್ಟ್, ಟ್ರಾನ್ಸ್ಫರ್ ಅಂದ್ರೆ ಏನು? ಇಂಟ್ರೊಡಕ್ಷನ್ ಟು ಟ್ರಾನ್ಸ್ಫರ್. ಅನದರ್ source of recruitment is transfer. In the most of the organization, there will be the ideal capacity of personnel irtare. This will be having a greater impact on the cost factor impact ಮಾಡುತ್ತೆ. Transfer becomes an optimizational tool for the organization to the better utilization of human resource at work. Human resource ಅಲ್ಲಿ ನಾವು ಬೆಟರ್ ಯುಟಿಲೈಸ್ ಮಾಡೋಕ್ಕೆ ಆಗುವಂಥ ಕೆಲಸನ ನಾವು ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ ಮೀನಿಂಗ್ ಆಫ್ ಟ್ರಾನ್ಸ್ಫರ್ ಬಂದರೆ, ಟ್ರಾನ್ಸ್ಫರ್ ಇಸ್ ಅ ಟರ್ಮ್ ವಿಚ್ ಯೂಸ್ಡ್ ಫಾರ್ ಶಿಫ್ಟಿಂಗ್ ಎ ಪರ್ಸನ್ ಫ್ರಮ್ ಒನ್ ಪೊಸಿಷನ್ ಟು ಅನದರ್ ಇನ್ ದ ಸೇಮ್ ಕ್ಯಾಟಗರಿ ಆಫ್ ಜಾಬ್ ಆರ್ ಆನ್ ದ ಪ್ರಮೋಷನ್ ಆಫ್ ಅ ಹೈಯರ್ ಲೆವೆಲ್ ಆಫ್ ದ ಜಾಬ್ ಆರ್ ಆಕ್ಟಿವಿಟಿ. ಒಂದು ಕ್ಯಾಟಗರಿ ಇನ್ನೊಂದು ಕ್ಯಾಟಗರಿ ಜಾಬ್ಗೆ ಸೇಮ್ ಲೆವೆಲ್ ಶಿಫ್ಟ್ ಮಾಡೋದು ಅಥವಾ ಹೈಯರ್ ಲೆವೆಲ್ಗೆ ಅವ್ರನ್ನ ಕಳಿಸೋಂಥದ್ದು ನಾವು ಟ್ರಾನ್ಸ್ಫರ್ ಅಂತ ಕರಿತೀವಿ. ಆಬ್ಜೆಕ್ಟಿವ್, ಪರ್ಪೋಸ್ ಆರ್ ರೀಸನ್ ಆಫ್ ಟ್ರಾನ್ಸ್ಫರ್ಗೆ ಆಬ್ಜೆಕ್ಟಿವ್, ಪರ್ಪೋಸ್ ಮತ್ತು ರೀಸನ್ ಏನು ಬರುತ್ತೆ ಅಂದರೆ, ಟು ಮೀಟ್ ದ ಆರ್ಗನೈಸೇಷನ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋಕ್ಕಿರ್ಬೋದು, ಟು ಅಡ್ಜಸ್ಟ್ ದ ವರ್ಕ್ ಫೋರ್ಸ್ ಆಫ್ ಒನ್ ಸೆಕ್ಷನ್ ಆಫ್ ದಿ ಪ್ಲಾಂಟ್ ಟು ಅನದರ್ ಸೆಕ್ಷನ್ ಡ್ಯೂರಿಂಗ್ ದ ಟೆಕ್ನಾಲಜಿಕಲ್ ಚೇಂಜ್ ಆರ್ ಅಡ್ವರ್ಸ್ ಬಿಸ್ನೆಸ್ ಕಂಡೀಷನ್ಸ್ಗಳಲ್ಲಿ ಬೇಕಾಗುತ್ತೆ. ಟು ಇಂಪ್ರೂವ್ ದ ಎಂಪ್ಲಾಯಿ ಬ್ಯಾಕ್ಗ್ರೌಂಡ್ ಬೈ ಪ್ಲೇಸಿಂಗ್ ಇನ್ ಡಿಫ್ರೆಂಟ್ ಪ್ಲೇಸಸ್ಗಳಿಗೆ ಎಂಪ್ಲಾಯಿ ಬ್ಯಾಕ್ಗ್ರೌಂಡ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಮಾಡ್ತಾರೆ. ಟು ರೆಡ್ಯೂಸ್ ದ ಇಂಟರ್ಪರ್ಸನಲ್ ಕಾನ್ಫ್ಲಿಕ್ಟ್ಸ್ಗಳನ್ನ ರೆಡ್ಯೂಸ್ ಮಾಡೋಕ್ಕೆ ಕೆಲವು ಸರಿ ಟ್ರಾನ್ಸ್ಫರ್ ಮಾಡ್ತಾರೆ. ಟು ರೆಡ್ಯೂಸ್ ದ ಮೊನೋಟನಿನ ರೆಡ್ಯೂಸ್ ಮಾಡೋಕ್ಕೆ, ಅಂದರೆ ಒಂದೇ ಕಡೆ ಇರ್ತಾರೆ ತುಂಬ ವರ್ಷದಿಂದ ಅದನ್ನ ರೆಡ್ಯೂಸ್ ಮಾಡೋಕ್ಕೆ. ಡ್ಯೂ ಟು ಇಂಪ್ರಾಪರ್ ಕ್ಲೈಮೇಟ್ ಕಂಡೀಷನ್ಸ್ ವಿಚ್ ಮೇ ಬಿ ಅಫೆಕ್ಟಿಂಗ್ ದ ಎಂಪ್ಲಾಯೀಸ್ ಹೆಲ್ತ್ಗೆ ಎಫೆಕ್ಟ್ ಮಾಡ್ತಿರ್ಬೇಕಾದ್ರೆ ಅವರೇ ರಿಕ್ವೆಸ್ಟ್ ಮಾಡಿ ಚೇಂಜ್ ಮಾಡಿಸ್ಕೋಬಹುದು. ಟು ಅಕಾಮಡೇಟ್ ದ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂಸ್ ಕಾಸಸ್ ಟ್ರಾನ್ಸ್ಫರ್ಸ್ಗಳಿಗೆ ಮಾಡ್ತಾರೆ. ಕೆಲವು ಸತಿ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂಸ್ಗಳಿಗೆ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಟೈಪ್ಸ್ ಆಫ್ ಟ್ರಾನ್ಸ್ಫರ್ ಬಂದಾಗ, ಸೊ ಫಸ್ಟ್ ಒನ್ನು ಆನ್ ದ ಬೇಸ್ ಆಫ್ ದ ಪರ್ಪಸ್, ಉದ್ದೇಶಪೂರ್ವಕ ಟ್ರಾನ್ಸ್ಫರ್ ಮಾಡೋದು, ಪ್ರೊಡಕ್ಷನ್ ಟ್ರಾನ್ಸ್ಫರ್ ಮಾಡೋವಂಥದ್ದು, ರೀಪ್ಲೇಸ್ಮೆಂಟ್ ಟ್ರಾನ್ಸ್ಫರ್ ಮಾಡೋದು, ವರ್ಸಟೈಲ್ ಟ್ರಾನ್ಸ್ಫರ್ ಮಾಡೋದು, ಶಿಫ್ಟ್ ಟ್ರಾನ್ಸ್ಫರ್ ಮಾಡೋದು, ರೆಮಿಡಿಯಲ್ ಟ್ರಾನ್ಸ್ಫರ್ನ ಮಾಡೋವಂಥದ್ದು, ಅಂಡ್ ದ ಪ್ರಿಕಾಷನರಿ ಟ್ರಾನ್ಸ್ಫರ್ನ ಮಾಡೋವಂಥದ್ದು. ನೆಕ್ಸ್ಟ್, ಆನ್ ದ ಬೇಸ್ ಆಫ್ ಯೂನಿಟ್ ಟ್ರಾನ್ಸ್ಫರ್ ಬಂದಾಗ, ದ ಸೆಕ್ಷನಲ್ ಟ್ರಾನ್ಸ್ಫರು ಆರ್ ವಿತಿನ್ ದ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಮಾಡೋದು. ನೆಕ್ಸ್ಟ್, ಡಿಪಾರ್ಟ್ಮೆಂಟಿಂದ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಮಾಡೋದು, ಇಂಟರ್ ಪ್ಲಾಂಟ್ ಟ್ರಾನ್ಸ್ಫರ್ನ ಮಾಡುವಂಥದ್ದು. ಸೊ ಇದೆಲ್ಲದನ್ನು ಕೂಡ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಫರ್ನ ಕನ್ಸಿಡರೇಷನ್. ನೆಕ್ಸ್ಟ್, ಡಿಮೋಷನ್. ಸೊ ಡಿಮೋಷನ್ ಅಂದ್ರೆ ಏನು? ದ ಅಸೈನ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್ ಟು ಎ ಜಾಬ್ ಆಫ್ ಲೋವರ್ ರ್ಯಾಂಕ್ ಅಂಡ್ ಪೇ ಗ್ರೇಡ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ಲೋವರ್ ರ್ಯಾಂಕಿಗೆ ಕಳಿಸುವಂಥದ್ದು. ಕೆಲವು ಸರಿ ತಪ್ಪು ಮಾಡಿದಾಗ ಡಿಮೋಷನ್ ಮಾಡ್ತಾರೆ. ಸೊ ಆ ರೀತಿ ಮಾಡೋದನ್ನ ಡಿಮೋಷನ್ ಅಂತ ಕರಿತೀವಿ. ಲೋವರ್ ರ್ಯಾಂಕಿಗೆ ಕಳಿಸೋದು. ಇಂಟ್ರೊಡಕ್ಷನ್ ಟು
ಅಲ್ಲಿ ಬಂದಾಗ ರೈಟ್ ಸೈಜಿಂಗ್, ಓಕೆ, ಅದನ್ನ ಡಿಮೋಷನ್ ಅಂತ ಕರಿತೀವಿ. ರೈಟ್ ಸೈಜಿಂಗ್ ಅಂದ್ರೆ ಏನು ಅಂತ ನೋಡೋಣ. ಸೊ ರೈಟ್ ಸೈಜ್ ಆಫ್ ದಿ ವರ್ಕ್ ಫೋರ್ಸ್ ರೆಫರ್ಸ್ ದ ಎಂಪ್ಲಾಯಿಂಗ್ and maintaining the exact number of employee with the required skills, ability and knowledge to perform the existing number of jobs in an organization. Clear and systematic job analysis, job specification and job description provide the base for the arriving at an exact number of employee required. ಅಂದ್ರೆ ರೈಟ್ ಸೈಜಿಂಗ್ ಅಂದ್ರೆ ಏನಂದ್ರೆ, ಈಗ ಒಂದು ಕೆಲಸ ಮಾಡಕ್ಕೆ 10 ಜನ ಬೇಕು, 10 ಜನನ ಮಾತ್ರ ಇಟ್ಕೊಳ್ಳೋಂತ ನಾವು ರೈಟ್ ಸೈಜಿಂಗ್ ಅಂತ ಕರಿತೀವಿ. ಸೂಟಬಲ್ ಎಬಿಲಿಟಿ ಇರುವಂತ, ನಾಲೆಡ್ಜ್ ಇರುವಂತ, ಎಕ್ಸಿಸ್ಟಿಂಗ್ ನಂಬರ್ ಆಫ್ ಜಾಬ್ ನ ಫುಲ್ಫಿಲ್ ಮಾಡುವಂತ ಎಂಪ್ಲಾಯೀಸ್ಗಳನ್ನ ಇಟ್ಕೊಳ್ಳೋಂಥದ್ದು. ಎಷ್ಟು ಬೇಕು ನಂಬರ್ ಆಫ್ ಎಂಪ್ಲಾಯಿ ಅಷ್ಟನ್ನೇ ಇಟ್ಕೊಳ್ಳೋದು ನಾವು ರೈಟ್ ಸೈಜಿಂಗ್ ಅಂತ. ಬೇಡದೇ ಇರೋದನ್ನ ರಿಮೂವ್ ಮಾಡೋದು ಅಥವಾ ಟ್ರಾನ್ಸ್ಫರ್ ಮಾಡೋದು. ಡೆಫಿನೇಷನ್ ಆಫ್ ರೈಟ್ ಸೈಜಿಂಗ್ ಏನು ಅಂದ್ರೆ, the process of organizing or restructuring their business by cost cutting, reduction of the workforce or reorganizing the upper level management. The goal is to get the company the molded properly to achieve the maximum profit. Maximum profit ನ ಅಚೀವ್ ಮಾಡಕ್ಕೆ ರೈಟ್ ಸೈಜಿಂಗ್ ಮಾಡ್ತಾರೆ. ಕೆಲವು ಕಡೆ ನೋಡಿ ಎ ಬಂತು ಅಂತ ತೆಗೆದಾಕ್ತಾರೆ ಕಂಪನಿಗಳಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀವಿ, ನಮಗೆ ಹ್ಯೂಮನ್ ರಿಸೋರ್ಸ್ ಬೇಡ ಅಂತ. ಇದನ್ನೆಲ್ಲನೂ ಕೂಡ ನಾವು ರೈಟ್ ಸೈಜಿಂಗ್ ಅಂತ ಕರಿತೀವಿ. ಎಷ್ಟು ಜನ ಬೇಕು ಅಷ್ಟು ಜನ ಮಾತ್ರ ಇಟ್ಕೋತಾರೆ, ಸುಮ್ಮನೆ ಯಾರು ಫ್ರೀಯಾಗಿ ಸಂಬಳ ಕೊಡಲ್ಲ. ಓಕೆ, ಅದನ್ನ ನಾವು ರೈಟ್ ಸೈಜಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, HRD. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದ್ರೆ ಏನಂದ್ರೆ, ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ ಇಸ್ ಒನ್ ಆಫ್ ದ ಆಸ್ಪೆಕ್ಟ್ಸ್ ಆಫ್ ಸಕ್ಸಸ್ ಇನ್ ಎವ್ರಿ ಬಿಸ್ನೆಸ್ ಎಂಟರ್ಪ್ರೈಸ್. ಒಂದು ಆರ್ಗನೈಸೇಷನ್ ಎಫೆಕ್ಟಿವ್ನೆಸ್ ನಮಗೆ ಸಕ್ಸಸ್ಗೆ, ಎವ್ರಿ ಬಿಸ್ನೆಸ್ ಎಂಟರ್ಪ್ರೈಸ್ಗೆ ಹೆಲ್ಪ್ ಮಾಡುವಂಥದ್ದು. ಎಫೆಕ್ಟಿವ್ನೆಸ್ ಇಸ್ ಇನ್ಫ್ಲೂಯೆನ್ಸ್ಡ್ ಬೈ ಬೋತ್ ಟೆಕ್ನಿಕಲ್ ಅಂಡ್ ಹ್ಯೂಮನ್ ಫ್ಯಾಕ್ಟರ್. ಟೆಕ್ನಿಕಲ್ ಮತ್ತು ಹ್ಯೂಮನ್ ಫ್ಯಾಕ್ಟರ್ಗೆ ಎಫೆಕ್ಟಿವ್ನೆಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಟುಡೇ ಹವರ್ ಹ್ಯೂಮನ್ ರಿಸೋರ್ಸ್ ಅಸ್ಯೂಮ್ಸ್ ಎ ವೆರಿ ಕ್ರೂಷಿಯಲ್ ರೋಲ್ ಇನ್ ಆರ್ಗನೈಸೇಷನ್ ಸಿನಾರಿಯೋ. ಆರ್ಗನೈಸೇಷನ್ ಒಂದು ಕ್ರೂಷಿಯಲ್ ರೋಲ್ ಅವರು ಅಸ್ಯೂಮ್ ಮಾಡ್ತಾರೆ. Technology may play a role in success of the organization, but it depreciates over a period of time, where human resource appreciates as age advances. ಏಜ್ ಅಡ್ವಾನ್ಸ್ ಆದಂಗೆ ಹ್ಯೂಮನ್ ರಿಸೋರ್ಸ್ ಅಪ್ರಿಸಿಯೇಟ್ ಆಗ್ತಾ ಹೋಗುತ್ತೆ. ಟೆಕ್ನಾಲಜಿ ಡಿಪ್ರಿಸಿಯೇಟ್ ಆದ್ರೆ ಹ್ಯೂಮನ್ ರಿಸೋರ್ಸ್ ಅಪ್ರಿಸಿಯೇಟ್ ಆಗ್ತಾ ಹೋಗುತ್ತೆ. ಸೊ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದ್ರೆ ಏನಂದ್ರೆ, ಇಸ್ ಆರ್ಗನೈಸ್ಡ್ ಲರ್ನಿಂಗ್ ಆಕ್ಟಿವಿಟಿ ಅರೇಂಜ್ಡ್ ವಿತ್ ಇನ್ ದ ಆರ್ಗನೈಸೇಷನ್ ಆರ್ಡರ್ ಟು ಇಂಪ್ರೂವ್ ದ ಪರ್ಫಾರ್ಮೆನ್ಸ್ ಆರ್ ಪರ್ಸನಲ್ ಗ್ರೋತ್ ಆಫ್ ದಿ ಪರ್ಪಸ್ ಆಫ್ ಇಂಪ್ರೂವಿಂಗ್ ದ ಜಾಬ್, ದ ಇಂಡಿವಿಜುವಲ್ ಅಂಡ್ ದ ಆರ್ಗನೈಸೇಷನ್. ಇಲ್ಲಿ ಪ್ರತಿಯೊಂದು ಸತಿನೂ ಕೂಡ ಆರ್ಗನೈಸೇಷನ್ಗಳಲ್ಲಿ ಟ್ರೈನಿಂಗ್ ಕೊಡ್ತಾರೆ ಆ ಎಂಪ್ಲಾಯೀಸ್ಗಳಿಗೆ. ಆನ್ ದ ಜಾಬ್ ಟ್ರೈನಿಂಗ್, ಆಫ್ ದ ಜಾಬ್ ಟ್ರೈನಿಂಗ್, ಡಿಫ್ರೆಂಟ್ ಟ್ರೈನಿಂಗ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಯಾಕೆ ಅಂದ್ರೆ ಅವರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೇಕು. ಈಗ ನೋಡಿ, ಬ್ಯಾಂಕ್ಗಳಲ್ಲಿ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಮಾಡಿದಾಗ 90s ಅಲ್ಲಿ ಯಾರಿಗೂ ಕಂಪ್ಯೂಟರ್ ಬರ್ತಿರ್ಲಿಲ್ಲ. ಅಂಥವ್ರಿಗೆ ಟ್ರೈನಿಂಗ್ ಕೊಟ್ಟು ಕಂಪ್ಯೂಟರ್ನ ಕಲಿಯೋಂಗ್ ಮಾಡಿದ್ರು. ಇವಾಗ ಬ್ಯಾಂಕ್ಗಳು ಕಂಪ್ಲೀಟ್ಲಿ ಟೆಕ್ನಾಲಜಿ ಓರಿಯೆಂಟೆಡ್ ಆಗಿದೆ. ಆ ರೀತಿ ನಾವು ಹ್ಯೂಮನ್ ರಿಸೋರ್ಸ್ ಡೆವಲಪ್ ಮಾಡಿದಾಗ ಏನಾಗುತ್ತೆ, ಅವರ ಜಾಬು ಇಂಪ್ರೂವ್ ಆಗುತ್ತೆ, ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ, ಆರ್ಗನೈಸೇಷನ್ ಗ್ರೋತ್ ಕೂಡ ಆಗುತ್ತೆ. ಅದು ನಾವು HRD ಅಂತ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಯಾವ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್? ಮ್ಯಾನ್ ಪವರ್ ಡೆವಲಪ್ಮೆಂಟ್ ಆಗಬೇಕು, ಕೆರಿಯರ್ ಪ್ಲಾನಿಂಗ್ ಆಗಬೇಕಲ್ಲಿ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಬೇಕು, ಆರ್ಗನೈಸೇಷನ್ ಕ್ಲೈಮೇಟ್ ನೋಡಬೇಕಾಗತ್ತೆ, ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಎಂಪ್ಲಾಯಿ ಕೌನ್ಸಿಲಿಂಗ್ ಇನ್ಫ್ಲೂಯೆನ್ಸ್ ಮಾಡುತ್ತೆ, ರಿಕ್ರೂಟ್ಮೆಂಟ್ ಅಂಡ್ ಸೆಲೆಕ್ಷನ್, ಪರ್ಫಾರ್ಮೆನ್ಸ್ ಅಪ್ರೈಸಲ್, ಎಲ್ಲ ಕೂಡ ಫ್ಯಾಕ್ಟರ್ಸ್ಗಳು ಇನ್ಫ್ಲೂಯೆನ್ಸಿಂಗ್ ದ ಪರ್ಫಾರ್ಮೆನ್ಸ್ ಅಪ್ರೈಸಲ್ಗೆ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ಅದರ್ ಫ್ಯಾಕ್ಟರ್ಸ್ಗಳು ಬರುತ್ತೆ. ನೆಕ್ಸ್ಟ್, ರೋಲ್ ಆಫ್ ಟ್ರೈನಿಂಗ್ ಇನ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ಲಿ ಟ್ರೈನಿಂಗ್ ಏನು? ಸೊ ಟ್ರೈನಿಂಗ್ನ ರೋಲ್ ಏನು? ಟ್ರೈನಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟಿವಿಟಿ plays an important role in the development of human resource. Human resource develop ಮಾಡೋದ್ರಲ್ಲಿ ಅದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಟು ಪುಟ್ ದ ರೈಟ್ ಮ್ಯಾನ್ ಎಟ್ ದ ರೈಟ್ ಪ್ಲೇಸ್ ವಿತ್ ದ ಟ್ರೈನ್ಡ್ ಪರ್ಸನಲ್ ಹ್ಯಾಸ್ ನೌ ಬಿಕಮ್ ಎಸೆನ್ಷಿಯಲ್ ಇನ್ ಟುಡೇಸ್ ಗ್ಲೋಬಲೈಸ್ಡ್ ಮಾರ್ಕೆಟ್. ಇವತ್ತಿನ ಗ್ಲೋಬಲೈಸ್ಡ್ ಮಾರ್ಕೆಟಲ್ಲಿ ಸರಿಯಾದ ವ್ಯಕ್ತಿನ ಸರಿಯಾದ ಜಾಗಕ್ಕೆ ಟ್ರೈನಿಂಗ್ ಕೊಟ್ಟು ಹಾಕಬೇಕು. ಈಗ ನನಗೆ ಫೈನಾನ್ಸ್ ಬರುತ್ತೆ, ನನ್ನ ಮಾರ್ಕೆಟಿಂಗ್ ಹಾಕಿದ್ರೆ ಅದು ಯೂಸ್ ಆಗಲ್ಲ. ಸೊ ಫೈನಾನ್ಸ್ ಗೊತ್ತಿರೋನು ಫೈನಾನ್ಸ್ಗೆ ಹಾಕಬೇಕಾಗುತ್ತೆ. ಆ ರೀತಿ ಟ್ರೈನಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾಲೆಡ್ಜ್ ಮ್ಯಾನೇಜ್ಮೆಂಟ್. ಸೊ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಕಂಪ್ರೈಸ್ ಅ ರೇಂಜ್ ಆಫ್ ಸ್ಟ್ರಾಟಜೀಸ್ and practices used in an organization to identify, create, represent, distribute and enable adoption of insights and experiences comprising knowledge either embodied in individuals or embodied in organization process or practices. ಇಲ್ಲಿ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಏನಂದ್ರೆ, ಒಂದು ರೇಂಜ್ ಆಫ್ ಸ್ಟ್ರಾಟಜಿಗಳನ್ನ, ಪ್ರಾಕ್ಟೀಸ್ಗಳನ್ನ ಯೂಸ್ ಮಾಡಿ ಐಡೆಂಟಿಫೈ ಮಾಡಬೇಕು, ಕ್ರಿಯೇಟ್ ಮಾಡಬೇಕು, ರೆಪ್ರೆಸೆಂಟ್ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಏನನ್ನ? ಸೊ ಎಕ್ಸ್ಪೀರಿಯನ್ಸ್ ದ ಕಂಪರೈಸ್ ದ ನಾಲೆಡ್ಜ್, ಯಾರಿಗೆ ನಾಲೆಡ್ಜ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ ಅಂಥವ್ರಿಗೆ ಎಂಬಾಡಿಂಗ್ ದ ಇಂಡಿವಿಜುವಲ್ ಆರ್ ದ ಆರ್ಗನೈಸೇಷನ್ ಪ್ರೋಸೆಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋಕ್ಕಿಲ್ಲ ನಾವು ನಾಲೆಡ್ಜ್ ಮ್ಯಾನೇಜ್ಮೆಂಟ್ನ ಕರೆಕ್ಟಾಗಿ ಮಾಡಬೇಕು. ಸೊ ಈ ನಾಲೆಡ್ಜ್ ಮ್ಯಾನೇಜ್ಮೆಂಟ್ನ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಡಿಸಿಪ್ಲಿನ್ ಸಿನ್ಸ್ 1991. ದ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ವಾಸ್ ಫಸ್ಟ್ ಕಾಯಿನ್ಡ್ ಬೈ ಕೇಲ್ ವಿಗ್, ಎ ಕನ್ಸಲ್ಟೆಂಟ್ ಇದನ್ನ ಡೆವಲಪ್ ಮಾಡ್ತಾರೆ. ಈ ಕಾಯಿನ್ಡ್ ದ ಟರ್ಮ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಸ್ಪಾನ್ಸರ್ಡ್ ಕಾನ್ಫರೆನ್ಸ್
ಇನ್ 1986 ಅಲ್ಲಿ ಈ ವರ್ಡ್ನ ಕಾಯಿನ್ ಮಾಡ್ತಾರೆ. ಸೊ ಡೆಫಿನೇಷನ್ ಏನು ಇದಕ್ಕೆ ಅಂದ್ರೆ, ಇಟ್ ಇಸ್ ಅ ಸಿಸ್ಟಮ್ಯಾಟಿಕ್, ಎಕ್ಸ್ಪ್ಲಿಸಿಟ್ ಅಂಡ್ ಡೆಲಿಬರೇಟ್ ಬಿಲ್ಡಿಂಗ್, ರಿನ್ಯೂವಲ್ ಅಂಡ್ ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ಟು ಮ್ಯಾಕ್ಸಿಮೈಸ್ ಎಂಟರ್ಪ್ರೈಸ್ ನಾಲೆಡ್ಜ್. ಸೊ ಇಲ್ಲಿ ನಾಲೆಡ್ಜ್ನ ಜಾಸ್ತಿ ಮಾಡ್ತಾ ಹೋದ್ರೆ ಎಂಟರ್ಪ್ರೈಸ್ ನಾಲೆಡ್ಜ್ ಬೆಳೀತಾ ಹೋಗುತ್ತೆ. ಅಂದ್ರೆ ವ್ಯಕ್ತಿಗಳು ಯಾರು ಕೆಲಸ ಮಾಡಿದ್ರೆ ನಾಲೆಡ್ಜ್ ಜಾಸ್ತಿ ಮಾಡೋದು, ರಿಲೇಟೆಡ್ ಎಫೆಕ್ಟಿವ್ನೆಸ್ ಅಂಡ್ ರಿಟರ್ನ್ಸ್ ಫ್ರಮ್ ಇಟ್ಸ್ ನಾಲೆಡ್ಜ್ ಅಸೆಟ್. ನಾಲೆಡ್ಜ್ ಒಂದು ಅಸೆಟ್ ಆಗಿ ಅದು ರಿಟರ್ನ್ಸ್ ನ ಕೊಡ್ತಾ ಹೋಗುತ್ತೆ. ಸೊ ಇದು ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಆಗುತ್ತೆ. ನೆಕ್ಸ್ಟ್, ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಆನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ಗೆ ಗ್ಲೋಬಲೈಸೇಷನ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದೆ ಅಂದ್ರೆ, ಗ್ಲೋಬಲೈಸೇಷನ್ ರೆಪ್ರೆಸೆಂಟ್ಸ್ ದ ಸ್ಟ್ರಕ್ಚರಲ್ ಮೇಕಿಂಗ್ ಆಫ್ ದಿ ವರ್ಲ್ಡ್ categorized by the free flow of technology and human resource across national boundaries, as well as the spread of information technology and mass media, presenting an era changing and comparative business environment. ಸೊ ಇಲ್ಲಿ ಗ್ಲೋಬಲೈಸೇಷನ್ ಅದು ಒಂದು ಸ್ಟ್ರಕ್ಚರಲ್ ಮೇಕಿಂಗ್ ಆಫ್ ವರ್ಲ್ಡ್ ಕ್ಯಾರೆಕ್ಟರೈಸ್ಡ್ ಬೈ ದ ಫ್ರೀ ಫ್ಲೋ ಆಫ್ ಟೆಕ್ನಾಲಜಿ. ಟೆಕ್ನಾಲಜಿಗೆ ಇದು ಫ್ರೀ ಫ್ಲೋ ಆಗಿದೆ. ಮತ್ತೆ ಹ್ಯೂಮನ್ ರಿಸೋರ್ಸು ನ್ಯಾಷನಲ್ ಬೌಂಡ್ರಿಗಳಲ್ಲಿ ಮತ್ತೆ ಸ್ಪ್ರೆಡ್ ಇನ್ಫಾರ್ಮೇಷನಲ್ ಬೌಂಡ್ರಿಗಳಲ್ಲಿ, ಇಂಟರ್ನ್ಯಾಷನಲ್ ಬೌಂಡ್ರೀಸ್ಗಳಲ್ಲೂ ಅವ್ರ ಇನ್ಫಾರ್ಮೇಷನ್ ಟೆಕ್ನಾಲಜಿಗಳನ್ನ ಮತ್ತೆ ಮಾಸ್ ಮೀಡಿಯಾನ ಪ್ರೆಸೆಂಟ್ ಆಗಿದೆ ಅಲ್ಲಿ. ಎವರ್ ಚೇಂಜಿಂಗ್ ಅಂಡ್ ಕಂಪೇರೇಟಿವ್ ಬಿಸಿನೆಸ್ ಎನ್ವೈರನ್ಮೆಂಟ್ ಅದು ಬರ್ತಾ ಇದೆ. ಸೊ ಗ್ಲೋಬಲೈಸೇಷನ್ ಅದು ಯೂಶಲಿ ಅಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಹ್ಯೂಮನ್ ರಿಸೋರ್ಸ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಬಂದಾಗ, ಇಂಟರ್ನ್ಯಾಷನಲ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಸ್ ಅ ಪ್ರೋಸೆಸ್ ಆಫ್ ಪ್ರಕ್ಯೂರಿಂಗ್, ಅಲೋಕೇಟಿಂಗ್ ಅಂಡ್ ಎಫೆಕ್ಟಿವ್ ಯುಟಿಲೈಸಿಂಗ್ ದ ಹ್ಯೂಮನ್ ರಿಸೋರ್ಸ್ ಇನ್ MNC ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ನಾವು ಬೇರೆ ಬೇರೆ ಕಡೆಯಿಂದ ಯಾವ ರೀತಿ ಪ್ರೊಕ್ಯೂರ್ ಮಾಡ್ತೀವಿ, ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳ್ತೀವಿ. ದ ಪ್ರೈಮರಿ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ ಮಲ್ಟಿನ್ಯಾಷನಲ್ ಕಂಪನೀಸ್ ಈಸ್ ಟು ಬ್ಯಾಲೆನ್ಸ್ ದ ನೀಡ್ ಆಫ್ ಅಟಾನಮಿ, ಕೋಆರ್ಡಿನೇಷನ್ ಅಂಡ್ ಕಂಟ್ರೋಲ್ ಫಾರ್ ದ ಪರ್ಪಸ್ ಆಫ್ ಗೋಲ್, ಕಾಂಪಿಟೇಟಿವ್ನೆಸ್, ಫ್ಲೆಕ್ಸಿಬಿಲಿಟಿ ಅಂಡ್ ಲರ್ನಿಂಗ್. ಇಲ್ಲಿ ಅಟಾನಮಿನ ಮೇಂಟೈನ್ ಮಾಡಬೇಕು, ಕೋಆರ್ಡಿನೇಷನ್ ಮೇಂಟೈನ್ ಮಾಡಬೇಕು, ಮತ್ತೆ ಕಂಟ್ರೋಲ್ ಫಾರ್ ದ ಪರ್ಪಸ್ ಆಫ್ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ನಾವು ಯಾವ ರೀತಿ ರೀಚ್ ಮಾಡ್ತೀವಿ, ಮತ್ತೆ ಫ್ಲೆಕ್ಸಿಬಿಲಿಟಿ ಮತ್ತೆ ಲರ್ನಿಂಗ್ ನ ಯಾವ ರೀತಿ ಮಾಡ್ತೀವಿ. ಸೊ ಎಲ್ಲದೂ ಕೂಡ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಬೇಕಾಗುತ್ತೆ. ಹ್ಯೂಮನ್ ರಿಸೋರ್ಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಬೇಕಾಗುತ್ತೆ. ಸೊ ಇದಿಷ್ಟು ಹ್ಯೂಮನ್ ರಿಸೋರ್ಸ್ನ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೀನಿ. ಸೊ UGC ನೆಟ್ ಮತ್ತೆ KCETಗೆ ಯಾರ್ಯಾರು ಓದ್ತಾ ಇದ್ರ ಅಂಥವ್ರಿಗೆ ಇದು ಅನುಕೂಲ ಆಗುತ್ತೆ. ಪಾರ್ಟ್ 1 ವಿಡಿಯೋನ ನಾನು ತುಂಬಾ ದಿನಗಳ ಹಿಂದೆನೆ ಹಾಕಿದ್ದೀನಿ. ಯಾರು ನೋಡಿಲ್ಲ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದನ್ನ ನೋಡಿಕೊಂಡು ಇದನ್ನ ಮುಂದುವರಿಸಿ, ಅವಾಗ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಸೊ UGC ನೆಟ್ ಮತ್ತೆ ಸ್ಲೆಟ್ನ ಸಿಲೆಬಸ್ನ ಇಟ್ಕೊಂಡು ಅದಕ್ಕೆ ಇನ್ನೂ ಹೆಚ್ಚು ಬೇಕಾದಂಥ ಇನ್ಫಾರ್ಮೇಷನ್ ಆ್ಯಡ್ ಮಾಡಿ ಕಂಪ್ಲೀಟ್ ಆಗಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು ಕಾಮರ್ಸ್ ಚಾಪ್ಟರ್ 6ಗೆ ನಾನು ಕವರ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ಟೂಡೆಂಟ್ಸು ಯಾರು ಓದ್ತಾ ಇದ್ದಾರೆ ನೆಟ್ ಸ್ಲೆಟ್ ಅಂಥವ್ರಿಗೆ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ. ಈಗ ಮುಂಬರುವಂಥ ನೆಟ್ ಎಕ್ಸಾಮ್ಗೆ ಎಲ್ಲರೂ ಚೆನ್ನಾಗಿ ಪ್ರಿಪರೇಷನ್ ಆಗಿ ಅಟೆಂಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಯಾರು ನಮ್ಮ ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಧನ್ಯವಾದ.